ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಇವತ್ತು ಕೂಡ ಡಾಕ್ಟರ್ ವಿನಾಯಕ್ ಹೆಗಡೆ CPCRI ಸಂಸ್ಥೆಯ ಹಿರಿಯ ವಿಜ್ಞಾನಿಗಳ ಜೊತೆಗೆ ನಾವಿದ್ದೀವಿ. ಇವರು CPCRIದ ಅಂದರೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ, ಇದರಲ್ಲಿ ಕಾಸರಗೋಡಿನಲ್ಲಿದೆ, ಕೇರಳದಲ್ಲಿ. ಅದರ ಮುಖ್ಯ ಕಾರ್ಯಾಲಯ ಕೇಂದ್ರ ಸರ್ಕಾರದ ICAR, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಡಿಯಲ್ಲಿ ಬರುವಂಥ ಸಂಸ್ಥೆ. ಅಲ್ಲಿ ಈ ಸಸ್ಯ ಸಂರಕ್ಷಕ ವಿಭಾಗ ಅಂದರೆ ಪ್ಲಾಂಟ್ ಪ್ರೊಟೆಕ್ಷನ್ ಡಿವಿಷನ್, ಅದರ ಮುಖ್ಯಸ್ಥರು ಕೂಡ ಹೌದು ಡಾಕ್ಟರ್ ವಿನಾಯಕ್. ಇವರ ತಮಗೆ ಗೊತ್ತು, ಈ ಹಿಂದಿನ ಕಂತಿನಲ್ಲಿ ನಾವು ಡಾಕ್ಟರ್ ವಿನಾಯಕ್ ಅವ್ರ ಜೊತೆಗೆ ಅಡಿಕೆ ಕೊಳೆ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಭಾಳ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಕಂತಿನಲ್ಲಿ ಅಡಿಕೆಯ ಸಿಂಗಾರ ಒಣಗುವಂಥ ಸಮಸ್ಯೆ, ಆಮೇಲೆ ಅಡಿಕೆಯ ಹಳದಿ ಎಲೆ ರೋಗ ಮತ್ತು ಅಡಿಕೆಯ ಎಲೆ ಚುಕ್ಕೆ ರೋಗ, ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮಾಡೋಕ್ಕೆ ಹೊರಟಿದ್ದೀವಿ. ತಮಗೊತ್ತು, ಇವರು ಡಾಕ್ಟರ್ ವಿನಾಯಕ್ ಮೂಲತಃ ಸಸ್ಯ ರೋಗಶಾಸ್ತ್ರಜ್ಞರು. ಹಿಂದಿನ ಕಂತಿನಲ್ಲಿ ನಮಗೆ ತಿಳಿಸಿದರು, ಬೇರೆ ಬೇರೆ ಸಸ್ಯಗಳಲ್ಲಿ ರೋಗದ ಬಗ್ಗೆ ಸಾಕಷ್ಟು ಅವರು ಸಂಶೋಧನೆಯೂ ಮಾಡಿದ್ದಾರೆ ಮತ್ತು ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಟ್ ನಾವು ಇಲ್ಲಿ ಸೀಮಿತವಾಗಿ ಅಡಿಕೆಯ ರೋಗಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಈ ಕಂತಿನಲ್ಲಿ, ಎರಡನೇ ಕಂತಿನಲ್ಲಿ. ಬನ್ನಿ ಡಾಕ್ಟರ್ ವಿನಾಯಕ್ ಅವರನ್ನ ಭೇಟಿಯಾಗಿ ಮತ್ತಷ್ಟು ಮಾತುಕತೆಯನ್ನು ಆಡಿ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಿಂದಿನ ಕಂತಲ್ಲಿ ನಾವು ಅಡಿಕೆಯ ಕೊಳೆ ರೋಗದ ಬಗ್ಗೆ ಸವಿವರವಾಗಿ ಮಾತಾಡಿದ್ವಿ, ಅದು ನಮ್ಮ ರೈತರಿಗೆ ತುಂಬ ಉಪಕಾರ ಆಯಿತು. ಸರ್, ನಾವು ಇವತ್ತಿನ ಕಂತಿನಲ್ಲಿ ಪ್ರಾರಂಭದಲ್ಲಿ ಅಡಿಕೆಯ ಸಿಂಗಾರ ಒಣಗುವ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಇದರಲ್ಲಿ ಈ ಸಿಂಗಾರ ಒಣಗುವ ರೋಗ ಏನು, ಯಾವ ಪ್ರಮಾಣಕ್ಕೆ ಬರ್ತಾ ಇದೆ, ಅದರ ಲಕ್ಷಣ ಏನು, ಅದಕ್ಕೆ ಇದು ಏನು ಆರ್ಗ್ಯಾನಿಸಮ್ ಏನು ಅದನ್ನ ತಿಳ್ಕೊಳ್ಳೋಣ. ಈಗ ಸಿಂಗಾರ ಒಣಗೋದು ಅಂದ್ರೆ ಏನು? ಈಗ ಅಡಿಕೆಯಲ್ಲಿ ಒಂದು ಪ್ರಮುಖ ರೋಗ ಆಗಿ ಕಾಣ್ತಾ ಇದೆ ಸಿಂಗಾರ ಒಣಗೋದು. ಸಿಂಗಾರ ಒಣಗುವ ರೋಗ ಇದು ಮೊದಲು ಇರಲಿಲ್ಲ ಅಂತಲ್ಲ, ಭಾಳ ವರ್ಷದಿಂದ ಇತ್ತು. ಆದರೆ ಅದಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ, ಇಲ್ಲಿಂದ ಅಲ್ಲಿಂದ ಇತ್ತು. ಈಗ ಏನಾಗಿದೆ, ಅಡಿಕೆ ನೀವು ಹೇಳಿದಾಗೆ ಅಡಿಕೆ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇದು ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಹಾಗಾಗಿ ಈಗ ಈ ಸಿಂಗಾರ ಒಣಗುವಂಥ ರೋಗ ಒಂದು ಮೈನರ್ ರೋಗ ಆಗಿ ಇತ್ತು. ಈಗಿತ್ತಲಾಗಿ ಇದೊಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಈ ಶಿಲೀಂಧ್ರ ಏನಾಗಿದೆ, ಇದು ಒಂದು ಕೊಲೆಟೋಟ್ರೈಕಮ್ ಅಂತ ಹೇಳಿ, ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡ್ಸ್ ಅಂತ ಹೇಳಿ ಮೊದಲಿಂದ ಇತ್ತು, ನಮ್ಮಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ CPCRI ಭಾಳ ವರ್ಷ, ನೀವು 70s ಅಲ್ಲಿ ನಮ್ಮ ಪಬ್ಲಿಕೇಶನ್ ಅಲ್ಲಿ ನೋಡ್ಬೋದು, ಸಿಂಗಾರ ಒಣಗುವ ರೋಗ ಇತ್ತು. ಅದ್ರ ಬಗ್ಗೆ ಎಲ್ಲ ಸಂಶೋಧನೆಯನ್ನು ಮಾಡಿದ್ದಾರೆ. ಕೊಲೆಟೋಟ್ರೈಕಮ್ ಅಂತ ಶಿಲೀಂಧ್ರ ಬಂದಿದೆ, ಅದನ್ನ ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಮಾಡ್ಕೋಬೋದು ಅಂತೇಳಿ, ಅದನ್ನು ಮಾಡೋದ್ರಿಂದ ಉಳಿಸ್ಬೋದು ಅಂತೇಳಿ. ಅದು ಐಸೋಲೇಟೆಡ್ ಪ್ಲೇಸಲ್ಲಿ ಇರ್ತಿತ್ತು. ಈಗಿತ್ತಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಫಂಗಸ್ಸು ಭಾಳಷ್ಟು ಮ್ಯೂಟೇಟ್ ಆಗ್ತದೆ. ಇದರೊಳಗೆ ಭಾಳಷ್ಟು ಸ್ಪೀಸೀಸ್ಗಳು ಬಂದಿದ್ದಾವೆ. ಯಾಕೆಂತಂದರೆ ಮೊದಲು ಓನ್ಲಿ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡ್ಸ್ ಅಂತ ಹೇಳ್ತಿದ್ರು, ಈಗ ಅದೊಂದು ಗ್ರೂಪ್ ಆಗಿದೆ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಭಾಳ ಕಡೆ, ಎಸ್ಪೆಷಲಿ ಡ್ಯೂರಿಂಗ್ ಈಗ ಇದಿರುತ್ತಲ್ಲ ಫೆಬ್ರವರಿ ಮಾರ್ಚಲ್ಲಿ ಭಾಳ ಕಡೆ ಸಿಂಗಾರ ಒಣಗುವಂಥ ರೋಗಗಳನ್ನು ಸಿಂಪ್ಟಮ್ಗಳು ಬರ್ತಾ ಇದ್ದಾವೆ, ನಮ್ಗೆ ಕಾಣ್ತಾ ಇದ್ದಾವೆ, ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇದು ಸರಿ. ಈಗ ಈ ನಾವು ಬೇರೆ ಇದರಲ್ಲೆಲ್ಲ ಕಾಮನ್ ಆಗಿ ಡೈಬ್ಯಾಕ್ ಅಂತ ಹೇಳ್ತೀವಲ್ಲ, ತುದಿಯಿಂದ ಒಣಗೋದು, ಅದೇ ಥರನೂ ಇದು ಹೇಗೆ? ಇದು ಸಿಂಗಾರ ಒಣಗೋದು ಅಂದ್ರೆ ಹೇಗೆ? ಇದು ಸಿಂಗಾರ ಒಣಗೋದು ಇದೇ ಟೈಪು ನೀವು ಹೇಳಿದಾಗೆ ಡೈಬ್ಯಾಕ್ ಅಂತ ಇದೆಯಲ್ಲ, ಇದೇ ಫಂಗಸ್ ಡೈಬ್ಯಾಕ್ ಅನ್ನು ಕೂಡ ಮಾಡ್ತದೆ. ನಿಮ್ಗೆ ಗೊತ್ತಿರಬೇಕು, ಫಂಗಸ್ ಕೊಲೆಟೋಟ್ರೈಕಮ್ ಭಾಳ ಇದರೊಳಗೆ ಡೈಬ್ಯಾಕ್ ಅನ್ನು ಮಾಡ್ತದೆ. ಇದು ಏರ್ ಬಾರ್ನ್ ಶಿಲೀಂಧ್ರದ, ಗಾಳಿಯಲ್ಲಿ ಬಂದಿರತಕ್ಕಂಥದ್ದು. ಇಟ್ ವಿಲ್ ಇನ್ಫೆಕ್ಟ್. ಇದು ಈಗ ಈ ಶಿಲೀಂಧ್ರ ನಮ್ಮ ತೋಟದಲ್ಲಿ ಇದೆ ಈಗಾಗಲೇ, ಇರುತ್ತದೆ. ಒಳ್ಳೆ ಅವಕಾಶ ಸಿಕ್ಕಾಗ ಅದು ಫೇವರಬಲ್ ಕಂಡೀಷನ್ ಇದ್ದಾಗ ಬರ್ತದೆ. ಸರಿ, ಈಗ ಓಕೆ, ನಾವು ಅದಕ್ಕೆ ಆಮೇಲೆ ಬರೋಣ. ಈಗ ಯಾವಾಗ ಅದು ಒಳಗಡೆ ಇದ್ದಾಗೆ ಅಟ್ಯಾಕ್ ಆಗುತ್ತೋ ಅಥವಾ ಅದು ಓಪನ್ ಆದ್ಮೇಲೆ ಆಗುತ್ತೆ? ಯಾವ ಹಂತದಲ್ಲಿ ಆಗುತ್ತೆ ಅದು? ಈ ಓಪನ್ ಆದ್ಮೇಲೆ ಆ ಸ್ಪೋರ್ಸ್ ಇದ್ದ ಮೇಲೆ ಬೀಳೋದ್ರಿಂದ ಹೆಣ್ಣು ಹೂವು ಅರಳ್ತದಲ್ಲ, ಆ ಟೈಮಲ್ಲಿ ಅಲ್ಲಿ ಸ್ಪೋಲನ್ ಬೀಳ್ತದೆ ಅಲ್ಲ, ಇದು ಸ್ಪೋರ್ಸ್ಗಳು. ಆ ಸ್ಪೋರ್ಸ್ ಜರ್ಮಿನೇಷನ್ ಆಗಿ ಅದನ್ನು ಡ್ರೈ ಮಾಡ್ತದೆ, ಈ ಒಂದು ಟಿಪ್ಪಿಂದ ಹಿಡಿದು.
ಓಕೆ ಹೊರಗಡೆಯಿಂದ. ನೀವು ಹೇಳೋದು ಈ ನಾವು ನಮ್ಮ ರೈತರ ಭಾಷೆಯಲ್ಲಿ ಹರಳು ಅಂತ ಹೇಳ್ತೀವಿ. ಹರಳು 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 ಮಲೆನಾಡಲ್ಲಿ ಮುಗುಡು ಅಂತ ಮುಗುಡು ಅಂತಾರೆ. ಹೇಳ್ತೀವಿ. ಜಸ್ಟ್ ಹೆಣ್ಣು ಹರಳುವಂಥ ಸಂದರ್ಭದಲ್ಲಿ ಅದು ಇದಕ್ಕೆ ಅಟ್ಯಾಕ್ ಆಗುತ್ತೆ. ಓಕೆ ಓಕೆ, ಅಂದ್ರೆ ಅಲ್ಲಿವರೆಗೆ ಸಿಂಗಾರ ಸರಿ ಇರುತ್ತೆ. ಸಂಗಿ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮೇಲ್ಗಡೆಯಿಂದ ಈ ಮೇಲ್ ಇರ್ತದಲ್ಲ ಹೂವು, ಅದು ಒಣಗದಂಗೆ ಆಗ್ತದೆ. ಅದು ಒಣಗಿದ್ರೆ ಅದು ಶಿಲೀಂಧ್ರದಿಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗಂಡು ಹೂಗಳು ಒಣಗ್ತಾ ಇರ್ತವೆ, ದಾರ ತರ ಇರುತ್ತೆ, ಅದೆಲ್ಲ ಗುದ್ದದು ಒಣಗಿ ಸಿಂಗಾರ ಅಕ್ಕಿ ಅಂತ ಇರ್ತಲ್ಲ, ಅದು ಆಮೇಲೆ ಒಣಗ್ತದೆ. ಅದು ಕೆಲವೊಂದು ಅದರಿಂದ ಅದನ್ನ ಕನ್ಫ್ಯೂಸ್ ಮಾಡುವಂತ ಅದು ಕೂಡ ಒಣಗುವಂಥದ್ದು. ಅದು ರೋಗದಿಂದಲ್ಲ, ನೇಚರಲ್ ಆಗಿ ಒಣಗ್ತದೆ. ಆಮೇಲೆ ಅದರ ಹೆಣ್ಣು ಹೂವುಗಳ ಮೇಲೆ ಈ ಇದು ಜರ್ಮಿನೇಟ್ ಆಗಿ ಇದ್ರ ಸ್ಪೋರ್ಸು ಇದು ಡ್ರೈ ಮಾಡ್ತದೆ. ನಮಗೆ ಹೆಣ್ಣು ಹೂಗಳಲ್ಲೇ ಇದಾಗಿ ಬರೋದು ಮುಂದೆ ಅಡಿಕೆ ಆಗೋದಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಅದು ಶಿಲೀಂಧ್ರ ಅಟ್ಯಾಕ್ ಆದ್ರೆ ಒಣಗ್ತದೆ. ಇದಕ್ಕೆ ಈಗ ನೀವು ಪ್ರಾರಂಭ ಮಾಡಿದ್ರಿ, ಇದಕ್ಕೆ ಸೂಕ್ತವಾದ ವಾತಾವರಣ ಯಾವುದು? ಈ ರೋಗ ಯಾವಾಗ ಬರುತ್ತೆ? ಈ ರೋಗಕ್ಕೆ ನಾವು ಈಗ ಈ ಕೊಳೆ ರೋಗಕ್ಕಾದರೆ ಹೆಚ್ಚಿಗೆ ಆರ್ದ್ರತೆ ಬೇಕು. ಇದಕ್ಕೆ ಅಷ್ಟೊಂದು ಬೇಕಂತಿಲ್ಲ, ಕಡಿಮೆ ಆರ್ದ್ರತೆ ಇದ್ದು ಟೆಂಪ್ರೇಚರು ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ, ಭಾಳ ಜಾಸ್ತಿ ಅಂತಂದರೆ 32 ಹಂಗಿರ್ಬೇಕಂತಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದು. ಈಗ ಚಳಿಗಾಲದಲ್ಲಿ ನಿಮ್ಗೆ ಗೊತ್ತಿರಬೇಕು, ಡಿಸೆಂಬರ್ ಟೈಮಿನಲ್ಲಿ ನಮ್ಮಲ್ಲಿ ಭಾಳಷ್ಟು ಈ ಡ್ಯೂ ಬೀಳ್ತಾ ಇರ್ತದೆ, ಏನಂತಾರೆ ಮಂಜು ಬೀಳ್ತದೆ. ಅದರಿಂದ ಡ್ರಾಪ್ಲೆಟ್ಸ್ಗಳು ಎಲ್ಲ ಇರ್ತವೆ. ಸೊ ಆ ಸಂದರ್ಭದಲ್ಲಿ ಆ ಡ್ರಾಪ್ಲೆಟ್ಸ್ಗಳಲ್ಲಿ ನಾವು ನೋಡಿದ್ದೀವಿ, ಅದರೊಳಗೆ ಈ ಸ್ಪೋರ್ ಇದರದ್ದು ಕೊಲೆಟೋಟ್ರೈಕಮು ಜರ್ಮಿನೇಟ್ ಆಗ್ಲಿಕ್ಕೆ ಒಳ್ಳೆ ಇದಿರುತ್ತೆ. ಆ ನೀರಿನಲ್ಲಿ ಇರ್ತದೆ, ಎಲ್ಲಿ ಇರ್ತದೋ ಅದು ಸ್ಪೋರ್ ಜರ್ಮಿನೇಷನ್ ಆಗ್ತದೆ. ಅದು ಕಂಪ್ಲೀಟ್ ಅದೇ ಟೈಮಲ್ಲಿ ಹೂ ಅರಳೋದು ನಿಮ್ಗೆ ಗೊತ್ತು. ಜನವರಿ ಫೆಬ್ರವರಿ ಮಾರ್ಚ್ ಜಾಸ್ತಿ ಅಡಿಕೆ ಹೂವಾಗೋದು. ಆ ಟೈಮಲ್ಲೇ ಅದು ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು. ಅಂದ್ರೆ ಶಿಲೀಂಧ್ರ ಇರುತ್ತೆ, ಈ ಮಂಜು ಬಿದ್ದಾಗ ಅಷ್ಟೇ ನೀರನ್ನು ಬಳಕೆ ಮಾಡಿಕೊಂಡು ಅದು ಮುಖ್ಯವಾಗಿ ಹೆಣ್ಣು ಹೂವಿನ ಮೇಲೆ ಇದು ಪರಿಣಾಮ ಮಾಡ್ತದೆ. ಆಮೇಲೆ ಕಂಪ್ಲೀಟ್ ಅದು ಡ್ರೈ ಆಗಿ ಇದು ಆಮೇಲೆ ಕೆಲವೊಮ್ಮೆ ಬಟನ್ ಆಗತ್ತೆ. ಈಗ ಅದಕ್ಕೆ ಫರ್ಟಿಲೈಸ್ ಆಗಿ ಅದು ಕಾಯ ಆದ್ಮೇಲೆ ಕೂಡ ಅದ್ರ ಮೇಲೆ ಇನ್ಫೆಕ್ಷನ್ ಅದರ ತೊಟ್ಟಿನಲ್ಲಿ ಡೆವಲಪ್ ಆಗ್ತದೆ. ಸೊ ಅದು ಕೂಡ ಸಣ್ಣ ಇದು ಬೀಳ್ತಾ ಇರ್ತದೆ. ಈ ಹರಳು ಉದುರೋದು ಅಂತ ಹೇಳ್ತಾರಲ್ಲ, ಈ ಹರಳು ಉದುರೋದು ಒಂದು ಬಹಳಷ್ಟು ಕಾರಣಗಳಿರ್ಬೋದು, ಆದ್ರೆ ಫಿಸಿಯೋಲಾಜಿಕಲ್ ಕಾರಣಗಳು ಇರ್ತವೆ. ಆದ್ರೆ ಈ ಫಂಗಸ್ ಇಂದ ಕೂಡ ಆಗ್ಬೋದು. ಯಾಕೆಂತಂದ್ರೆ ಆ ಫಂಗಸ್ಸು ಇದು ಮಾಡ್ತದೆ, ಇನ್ಫೆಕ್ಷನ್ ಮಾಡಿದ್ರಿಂದ ಅದು ತೊಟ್ಟು ಕಡಿಮೆ ಆಗಿ ಅದು ವೀಕ್ ಆಗಿ ಬೀಳ್ತಾ ಇರ್ತದೆ. ಅದನ್ನು ನಾವು ನೋಡಿದ್ದೇವೆ, ಅದರಿಂದ ಕೂಡ ಐಸೋಲೇಟ್ ಮಾಡ್ಲಿಕ್ಕೆ ಬರುತ್ತೆ ನಮ್ಮ ಫಂಗಸ್ ಅನ್ನು. ಅಂದ್ರೆ ಫಂಗಸ್ ಇನ್ಫೆಕ್ಷನ್ ಆಗಿರ್ತದೆ. ಸೊ ಒಂದು ಪೂರ್ತಿ ಅದು ಒಣಗೋಗ್ಬಿಡ್ಬೋದು, ಇಲ್ಲ ಹರಳು ಸರಿ ಇರುತ್ತೆ ಆದ್ರೆ ಅದು ಉದುರ್ತದೆ. ಹಾಗಾಗಿ ಎರಡು ಕಾರಣದಿಂದ ಆಗುತ್ತೆ. ಇದನ್ನೀಗ ಇದು ಇವತ್ತಿನ ಡೇಟಿಗೆ ಎಷ್ಟರ ಮಟ್ಟಿಗೆ ಇದು ವಾಣಿಜ್ಯ ನಷ್ಟ ಮಾಡ್ತಾ ಇದೆ? ವಾಣಿಜ್ಯ ನಷ್ಟದಲ್ಲಿ ಈಗ ಕೊಳೆ ರೋಗಕ್ಕೆ ಕಂಪೇರ್ ಮಾಡಿದರೆ ಅಷ್ಟೊಂದು ಇರಲಿಕ್ಕಿಲ್ಲ. ಆದರೆ ಈಗ ನಾವು ಕೆಲವೊಂದು ವರ್ಷದಲ್ಲಿ, ಈಗ ಲಾಸ್ಟ್ 2015 ನಾನು ನೋಡಿದ ಹಾಗೆ ಕೆಲವೊಂದು ಏರಿಯಾದಲ್ಲಿ, ಕೆಲವೊಂದು ಗಾರ್ಡನ್ನಲ್ಲಿ ಸ್ವಲ್ಪ ಮಟ್ಟಿಗೆ 10 to 15% ಅಷ್ಟುವರೆಗೆ ಲಾಸ್ ಮಾಡ್ತದೆ. ಅದನ್ನ ಸರ್, ಒಂದು ಕಾಯಿಗೆ ಇನ್ಫೆಕ್ಷನ್ ಆದ್ರೆ ಆ ಸಿಂಗಾರದಲ್ಲಿರೋ ಅಷ್ಟು ಕಾಯಿ ಹೋಗುತ್ತಾ? ಹಾಗೇನಿಲ್ವಾ? ಹಾಗಲ್ಲ, ಅದು ಆಕ್ಚುಲಿ ಇದು ಬಹಳಷ್ಟು ಸ್ಪೋರ್ಟ್ಸ್ಗಳನ್ನು ಮಾಡ್ತದೆ. ಎಲ್ಲ ಇದರೊಳಗೂ ಇದ್ದೇ ಇರುತ್ತೆ ಸ್ಪೋರ್ಟ್ಸ್ಗಳು. ಆದರೆ ಕೆಲವೊಮ್ಮೆ ನೀವು ಹೇಳ್ತಾರಲ್ಲ, ಇವತ್ತು ಇದ್ದ ಟೆಂಪರೇಚರ್ ನಾಳೆ ಮತ್ತೆ ಅದು ಮಲ್ಟಿಪ್ಲೈ ಆಗಿರೋದಿಲ್ಲ. ಟೆಂಪರೇಚರ್ ಜಾಸ್ತಿ ಆಗಿಬಿಡ್ತು ಅಂತಂದ್ರೆ ಅವಾಗಲ್ಲೇ ಉಷ್ಣತೆ ತೀರಾ ಉಷ್ಣತೆ ಹೆಚ್ಚಾದ್ರೆ ಎಲ್ಲ ಫಂಗಸ್ ಹಂಗೆ ಆಗ್ತದಲ್ಲ, ಅದು ಆವಾಗ ಕಡಿಮೆ ಆಗಿರ್ಬೋದು. ಅದು ಇನ್ಫೆಕ್ಷನ್, ಕೆಲವೊಮ್ಮೆ ಇನ್ಫೆಕ್ಷನ್ ಬರ್ಬೇಕಂತ ಹಾಗೇನಿಲ್ಲ. ಒಮ್ಮೆ ಬಂದಿದ್ರೆ ಆದರೆ ಕಂಡೀಷನ್ ಪ್ರಕಾರ ಕೆಲವೊಮ್ಮೆ ಕೆಲವೇ ಇದು ಬಟನ್ಸ್ಗಳಿರ್ತಾವಲ್ಲ ಅವಕ್ಕೆ ಮಾತ್ರ ಇನ್ಫೆಕ್ಷನ್ ಆಗೋದು. ಕೆಲವೊಮ್ಮೆ ಹೋಲ್ ಸಿಂಗಾರಕ್ಕೂ ಕೂಡ ಡ್ರೈ ಮಾಡಿಬಿಡ್ತದೆ. ಅಥವಾ ಒಂದು ತೋಟದಲ್ಲಿ ಎಲ್ಲೋ 4 ಮರಕ್ಕೂ ಇಡೀ ತೋಟಕ್ಕೂ ಬರ್ಬೋದು, ಹಾಗಾಗ್ಬೋದು. ಅದು ಪರಿಸ್ಥಿತಿ ಹೇಗಿದೆ ಅದ್ರ ಮೇಲೆ ಹೋಗುತ್ತೆ. ಸರ್, ಇದರಿಂದ ನಾವು ಇದಕ್ಕೆ ನಿರ್ವಹಣೆ ಹೇಗೆ? ನಿರ್ವಹಣೆ ಅಂತಂದರೆ ಮೊದಲು ನಾನು ಹೇಳ್ತಾ ಇದ್ದೆ, ನಮ್ಮಲ್ಲೆಲ್ಲ ಮಾಡಿದ್ದಾರೆ ಇದಕ್ಕೆ 70sಲ್ಲೇ CPCRI ಇಲ್ಲಿ ನಾನು ಒಂದು ಪೇಪರ್ಸ್ ಎಲ್ಲ ನಾವು ನೋಡಿದೆ, ನಮ್ಮಲ್ಲೆಲ್ಲ ಮಾಡ್ತಾಯಿದ್ರು, ಸಂಶೋಧನೆ ಮಾಡಿದ್ದಾರೆ. ಆವಾಗೆಲ್ಲ ಮ್ಯಾಂಕೋಜಬ್ ಮತ್ತು ಜಿನೆಬ್ ಅದನ್ನು ಸ್ಪ್ರೇ ಮಾಡಿದರೆ, ಒಂದು ಸ್ಪ್ರೇ ನೀವು ಜನವರಿಯಲ್ಲಿ ಹೆಣ್ಣು ಹೂವು ಅರಳುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ಪ್ರೇ ಕೊಟ್ಟರೆ ಇದನ್ನ ಲಾಸನ್ನು ಕಡಿಮೆ ಮಾಡ್ಕೋಬಹುದು ಅಂತೇಳಿ, ಇದು ಕಂಟ್ರೋಲ್ ಮಾಡ್ತದೆ ಅಂತೇಳಿ. ಈಗ ಏನಾಗಿದೆ, ಇತ್ತೀಚಲಾಗಿ ಮತ್ತೆ ಇದೆಲ್ಲ ಆಯಿತು. ಮ್ಯಾಂಕೋಜೆಬ್ ಕೆಮಿಕಲ್ ಆಯಿತು, ಅದರದ್ದು ಟ್ರೇಡ್ ನೇಮ್ ಸಾಮಾನ್ಯ ಯಾವ್ದು ಬರುತ್ತೆ? ಮ್ಯಾಂಕೋಜೆಬ್, ಇಂಡೋಫಿಲ್ M45, ಡೈಥೇನ್ Z40, ಡೈಥೇನ್ M45 ಇದು ಮ್ಯಾಂಕೋಜೆಬ್ ಬರ್ತದೆ. ಆದರೆ ಈಗ ನಿಮಗೆ ಕೇಳಿರಬೇಕು, ರೀಸೆಂಟ್ಲಿ ಮ್ಯಾಂಕೋಜೆಬ್ ಮತ್ತು ಬ್ಯಾವಿಸ್ಟಿನ್, ಕಾರ್ಬನ್ ಡೈಂಜಿಮ್ ಅಂತ ಹೇಳ್ತಾರಲ್ಲ, ಇದನ್ನೆಲ್ಲ 27 ಶಿಲೀಂಧ್ರನಾಶಕಗಳನ್ನ ಕೇಂದ್ರ ಸರ್ಕಾರದಿಂದ ಇದು ಬ್ಯಾನ್ ಲಿಸ್ಟಲ್ಲಿದೆ. ಕಾಮನ್, ದೀಸ್ ಆರ್ ಬ್ರಾಡ್ಲಿ ಯೂಸ್ಡ್ ಇದಾಗಿತ್ತು. ಆಗ ಅದನ್ನು ಈಗ ಲಿಸ್ಟಲ್ಲಿ ಹಾಕಿದ್ದಾರೆ.
ಭಾಳ ಕಡೆ ಕಂಟ್ರೀಸಲ್ಲಿ ಬ್ಯಾನ್ ಆಗಿದೆ, ಅದು ಉಪಯೋಗಿಸ್ತಾ ಇಲ್ಲ ಮ್ಯಾಂಕೋಜಬನ್ನ. ಇದು ಜೋ ಇಟ್ ಈಸ್ ವೆರಿ ಗುಡ್ ಅಂತೇಳಿ ಫಂಜಿಸೈಡ್ ಎಲ್ಲ ಆಗಿತ್ತು. ಈಗ ಅದನ್ನು ರೆಸಿಡ್ಯೂ ಆ್ಯಂಡ್ ಕಾರ್ಸಿನೋಜೆನಿಕ್ ಅದರದ್ದು ರೆಸಿಡ್ಯೂದಲ್ಲಿ ಇರ್ತದೆ ಅಂತ ಹೇಳೋದು ಭಾಳ ಕಡೆ ಗೊತ್ತಾಗಿದೆ. ಹಾಗಾಗಿ ಅದನ್ನ ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಈಗ ಅದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಅದನ್ನ ಲಿಸ್ಟಲ್ಲಿದೆ. 27 ಪೆಸ್ಟಿಸೈಡ್ಸ್ಗಳಲ್ಲಿ ನಮ್ಮ ಕಾಮನ್ಲಿ ಯೂಸ್ಡ್ ಫಂಜಿಸೈಡ್ಸ್ಗಳು ಇವು ಕಾರ್ಬನ್ ಡೈನ್ಸಿಮ್ ಮತ್ತು ಇದನ್ನು ಎಲ್ಲ ಕಡೆ ಇದು ಎರಡೂ ಕೂಡ ಅದರ ಲಿಸ್ಟಲ್ಲಿದೆ. ಹಾಗಾಗಿ ನಾವೇನು ಮಾಡಿದ್ದೇವೆ ಹೇಳಿದರೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಫಂಜಿಸೈಡ್ಗಳನ್ನು ಕೂಡ ಸ್ಕ್ರೀನ್ ಮಾಡಿದ್ದೀವಿ. ಈಗ ಇದಕ್ಕೆ ನಮ್ಮ ಇದರೊಳಗೆ ಪ್ರೊಪಿಕೊನಾಜೋಲ್ ಅಂತೇಳಿ ಬರ್ತದಲ್ಲ, ಪ್ರೊಪಿಕೊನಾಜೋಲ್ ಟಿಲ್ಟ್ ಅಂತೇಳಿ ಇದು ಕಾಮನ್ ಆಗಿ ಬರೋದು. ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಇದನ್ನ ನೇಮ್ ಬಂದಿದೆ. ಪ್ರೊಪಿಕೊನಾಜೋಲ್ ಅಂತೇಳಿ ಟ್ರಯಾಜೋಲ್ ಫಂಜಿಸೈಡ್ ಗ್ರೂಪ್ ಅಂತ ಹೇಳ್ತೇವೆ, ಅದರೊಳಗೆ ಇರತಕ್ಕಂಥದ್ದು ನಾವು ಟ್ರೈ ಮಾಡಿದ್ವಿ. ಅದು ಒಳ್ಳೆಯ ಗ್ರೂಪಿನ ಫಂಜಿಸೈಡ್ಸು, ಈ ಗ್ರೂಪ್ ಫಂಗಸ್ಸಿಗೆಲ್ಲ. ಸೊ ಅದನ್ನು ನೋಡಿದಾಗ ಪ್ರೊಪಿಕೊನಾಜೋಲ್ ಇಟ್ಸ್ ಗಿವಿಂಗ್ ವೆರಿ ಇಫೆಕ್ಟಿವ್, ಚೆನ್ನಾಗಿದೆ. 3 years ನಾವು ನಮ್ಮ ಇದರೊಳಗೆಲ್ಲ ಟ್ರಯಲ್ ಮಾಡಿ ನೋಡಿದ್ದೇವೆ. ಅದನ್ನು ಪಬ್ಲಿಷ್ ಕೂಡ ಮಾಡ್ತಾ ಇದ್ದಾರೆ ಕಂಪ್ಲೀಟು. ಸೊ ಅದನ್ನು ಕೂಡ ಈಗ ಫಾರ್ಮರ್ಸ್ ಇದರೊಳಗೂ ಕೂಡ, ಯಾಕೆಂತಂದರೆ ಕೆಲವೊಂದು ನಾವು ನೋಡಿದ್ದೇವೆ ನಮ್ಮಲ್ಲಿ ಫಾರ್ಮರ್ಸ್ ಇದರೊಳಗೆ ಕೊಳೆ ರೋಗದಕ್ಕಿಂತ ಅಷ್ಟೇ ಲಾಸನ್ನು ಅದೇ ಫಾರ್ಮರ್ಸ್ ಆರ್ ಯೂಸಿಂಗ್ ದಿಸ್. ಯಾಕೆಂತ ನೀವು ಹೇಳಿದ್ರಲ್ಲ, ಈಗ ಒಂದು ಅಡಿಕೆ ಇದ್ರೂ ಕೂಡ ರೈತರಿಗೆ ಬೀಳಬಾರ್ದು ಅಂತ ಇದರೊಳಗೆ ದೇ ಆರ್ ರೆಡಿ ಟು ಸ್ಪ್ರೇ. ಈವನ್ ಫೆಬ್ರವರಿಲೂ ನಾವು ಸ್ಪ್ರೇ ಮಾಡ್ತೀವಿ ಏನಿದೆ ಅಂತೇಳಿ. ಸೊ ಅದಕ್ಕೆ ಪ್ರೊಪಿಕೊನಾಜೋಲನ್ನು ನಾವು ಇದು 0.1% 1 ml per liter 1 ml per liter ಹಾಕಿದಾಗ ಒಳ್ಳೆ ಇದು ಕಂಡಿದೆ. ಈಗ ನಾವು ಅದನ್ನು ಸ್ಪ್ರೇ ಮಾಡ್ಕೋಬೋದು. ಎಸ್ಪೆಷಲಿ ನಿಮ್ಮ ತೋಟದಲ್ಲಿ ಎಲ್ಲಿ ಜಾಸ್ತಿ ಬರ್ತದೋ ಇದೆ ಕಂಡಿದೆಯೋ ಅಲ್ಲಿ ನೀವು ಆಲ್ರೆಡಿ ಆ ಡ್ರೈಡ್ ಆಗಿರತಕ್ಕಂಥ ಸಿಂಗಾರ ಇದೆಯಲ್ಲ ಅದನ್ನು ತೆಗಿಬೇಕು. ಅದನ್ನು ತೆಗೆದು ಆಮೇಲೆ ಉಳಿದಿದ್ದ ಫ್ರೆಶ್ ಸಿಂಗಾರಕ್ಕೆಲ್ಲ ಇದನ್ನು ಸ್ಪ್ರೇ ಮಾಡಬೇಕು. ಇದು ಹಂಗಲ್ಲ ಸರ್, ಈಗ 2 ಸ್ಪ್ರೇ ಕೊಟ್ಟರೆ ಸಾಕು. ಒಂದು ಸ್ಪ್ರೇಯನ್ನು ಕೊಟ್ಟು ಆಮೇಲೆ ಒಂದು 20 days ನಂತರ ಮತ್ತೊಂದು ಸ್ಪ್ರೇ ಕೊಟ್ಟರೆ ಬೇಕಾಗುತ್ತೆ. 2ನೇ ಸ್ಪ್ರೇ ಜಾಸ್ತಿ ಇದ್ದರೆ ಒಂದು ಸ್ಪ್ರೇದಲ್ಲಿ ಹೋಗುತ್ತೆ. ಇಲ್ಲ ಅಂತಂದರೆ ಬೈ ಚಾನ್ಸ್ ಅದಕ್ಕೆ ಸ್ಪ್ರೆಡ್, ಯಾಕೆಂದರೆ ಸ್ಪ್ರೆಡ್ ಆಗುವಂಥ ಗಾರ್ಡನ್ ಇದ್ದರೆ ಅಲ್ಲಿ ಮತ್ತೊಂದು ಸ್ಪ್ರೇ ಕೊಟ್ಟರೆ ಕಡಿಮೆ ಆಗುತ್ತದೆ. ಸಾಮಾನ್ಯವಾಗಿ ಇದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳು, ಜನವರಿ ಫೆಬ್ರವರಿ. ಅದು ಕೆಲವೊಂದು ಕಡೆ ನೀವು ಹೆಣ್ಣು ಹೂವು ಅರಳುವಂಥ ಸಂದರ್ಭ ನೋಡ್ಕೊಳ್ಳಿ. ಕೆಲವೊಂದು ತೋಟದಲ್ಲಿ ಮೊದಲು ಬರುತ್ತೆ. ಈಗ ನೀವು ಕಣ್ಣಿ ಕಾಣುತ್ತೆ, ಈಗ ಯಾವುದೋ ಒಂದು ಸಿಂಗಾರ ಒಣಗ್ತು ಅಂದ್ರೆ ನಾವು ಅಲ್ಲಿ ಹಿಂದೆ ಬೀಳ್ಬೋದು. ಹಿಂದೆ ಬೀಳ್ ನೋಡ್ಬೋದು. ಯಾಕೆಂದ್ರೆ ಈಗ ನಮಗೆ ಮೇಲ್ನೋಟಕ್ಕೆ ನಾವು ರೈತರ ಮಟ್ಟದಲ್ಲಿ ಅದು ಒಣಗಿದ್ದೇ ನಮಗೆ ಗೊತ್ತು ಅದೇ. ಸೊ 4-3 ಸಿಂಗಾರ ಅಲ್ಲೊಂದಿಲ್ಲ ಒಣಗ್ತು ಅಂತಾರೆ ಗೊತ್ತಾಗುತ್ತೆ. ಅದು ಸುಮಾರು ಅವ್ರಿಗೆ ಗೊತ್ತಿರುತ್ತೆ. ಈ ರೈತರ ಟ್ರೆಡಿಷನಲ್ಲಿ ಇರತಕ್ಕಂಥ ರೈತರಿಗೆ ಗೊತ್ತಾಗುತ್ತೆ ಇದು ರೋಗದಿಂದ ಬಂದಿದೆ ಅಂತೇಳಿ ಹೇಳ್ತಾರೆ ಅವರು. ಹಾಗೆ ಯಾಕೆಂದ್ರೆ ಅದು ಒಣಗೋ ಸ್ಟೈಲಲ್ಲೇ ಗೊತ್ತಾಗುತ್ತೆ. ಅದು ಆ ಟೈಪ್ ಸ್ಪ್ರೆಡ್ ಆಗಿ ಒಣಗೋದು. ಇದಕ್ಕೇನಾದ್ರು ಮತ್ತೆ ಹಳೆಯ ತೋಟ ಹೊಸ ತೋಟ ವ್ಯತ್ಯಾಸ ಆ ಟೈಪ್ ಏನು ಭಾಳಷ್ಟು ಸ್ಟಡಿ ಮಾಡಿಲ್ಲ. ವೆದರ್ ವೆರೈಟಿ ಒಳಗಡೆ ಈ ವೆರೈಟಿ ಅಡಕೆಯಲ್ಲಿ ಜಾಸ್ತಿ ಬರ್ತದೋ ಈ ವೆರೈಟಿಯಲ್ಲಿ ಕಡಿಮೆ ಇದೆ, ಆ ಟೈಪ್ ಭಾಳಷ್ಟು ಸ್ಟಡಿ ಏನಾಗಿಲ್ಲ. ಹೊಸದಾಗಿ ಹಾಕಿದ್ದ ತೋಟದಲ್ಲಿ ಜಾಸ್ತಿ ಹಾಗೇನಿರ್ಲಿಕ್ಕಿಲ್ಲ. ಕೆಲವೊಂದು ತಳಿಗಳಲ್ಲಿ ಜಾಸ್ತಿ ಇರ್ಬೋದು. ಅದನ್ನು ನಾವು ಇನ್ನೂ ಸ್ಟಡಿ ಮಾಡ್ತಾ ಇದೀವಿ. ಅದನ್ನ ಕೆಲವೊಂದು ತಳಿಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಈ ಮಂಗಳ ಅಥವಾ ಇದ್ರೊಳಗೆ ಬೇರೆ ಆ ತಳಿಗಳಲ್ಲಿ ಹೈಬ್ರಿಡ್ ಲೋಕಲ್ ತಳಿಗಳಲ್ಲಿ ಅಷ್ಟೊಂದು ಇರ್ಲಿಕ್ಕಿಲ್ಲ. ಈ ಸೌತ್ ಕೆನರಾ ಲೋಕಲ್ ಅಥವಾ ಕಾಸರಗೋಡು ಲೋಕಲ್, ಸಿರ್ಸಿ ಲೋಕಲ್ ಎಲ್ಲ ಇದೆಯಲ್ಲ, ಅದ್ರೊಳಗೆ ಅಷ್ಟೊಂದು ಇರ್ಲಿಕ್ಕಿಲ್ಲ. ಹೊಸದಾಗಿ ಬಂದಿರತಕ್ಕಂಥ ಈಗಿತ್ಲಾಗ ಬೇರೆ ಬೇರೆ ತಳಿಗಳನ್ನ ಇಂಟರ್ಸೆ ಎಲ್ಲ ಹಾಕ್ತಾ ಇದ್ದಾರಲ್ಲ, ಅದರೊಳಗೆ ಜಾಸ್ತಿ ಸ್ವಲ್ಪ ಇರ್ಬೋದು. ಅದನ್ನ ಸ್ಟಡಿ ಮಾಡಬೇಕು. ಇನ್ನು ಅದು ಕರೆಕ್ಟ್ ಸೈಂಟಿಫಿಕ್ ಆಗಿ ಮಾಡಿ ಅಲ್ಲ, ಮಂಗಳ ಇದ್ರದ್ದು ಮಂಗಳ ಸೆಲ್ಫ್ಡ್ ಇದು ಮಾಡಿರ್ತಾರೆ. ಅಂದ್ರೆ ಬೇರೆ ಓಪನ್ ಪಾಲಿನೇಷನ್ ಆಗಿ ಬಂದಿರೋದಲ್ಲ, ಪ್ಯೂರ್ ಮಂಗಳ ಇರ್ಬೇಕಂತ ಹಾಗೆ. ಸೊ ಅದರಲ್ಲಿ ವ್ಯತ್ಯಾಸ ಇರ್ಬೋದು. ಸೊ ಇದನ್ನ 1 ಅಥವಾ 2 ಸಿಂಪಡಣೆ ತಗೊಂಡ್ರೆ ಇದನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಇದರಲ್ಲಿ ಸರಿ ಏನಾಗುತ್ತೆ, ಇದೇ ಸಂದರ್ಭದಲ್ಲಿ ನಮಗೆ ಇದು ಕೂಡ ಬಗ್ ಬರುತ್ತೆ. ಅದು ನಮ್ಮ ಇದು ಕ್ಯಾಟರ್ಪಿಲ್ಲರ್ ಬರುತ್ತೆ. ಅದ್ರ ಮೇಲೆ ಬಗ್ ತೂತ ಹೊಡೆಯುವಂಥ ಬಗ್ ಬರುತ್ತೆ. ಸೊ ಅದಕ್ಕೆ ರಾಸಾಯನಿಕ ಕೆಮಿಕಲ್ ಅನ್ನು ಸಿಂಪಡಣೆ ಮಾಡೋದನ್ನ ನಮ್ಮ ಎಂಟಮಾಲಜಿಸ್ಟ್ಗಳು ಹೇಳ್ತಾರೆ. ಇದನ್ನು ಒಟ್ಟಿಗೆ ಸಿಂಪಡಣೆ ಮಾಡ್ಬೋದು. ಆಕ್ಚುಲಿ ಪೆಂಟಾಟೋಮಿಡ್ ಬಗ್ ಅಂತೇಳಿ ಒಂದು ಬರ್ತಾ ಇದೆ. ಅದು ಇತ್ತು, ಇದು ಕೂಡ ಬಹಳ ದಿವಸದಿಂದ ಇತ್ತು. ಕೆಲವೊಂದು ಏರಿಯಾದಲ್ಲಿ ಜಾಸ್ತಿ ಇದೆ. ಆಮೇಲೆ ನೀವು ಹೇಳಿದಾಗೆ ಕೆಲವೊಮ್ಮೆ ಓವರ್ ನಾವು ಇದಾಗ್ಬಿಡ್ತೀವಿ ಇನ್ಸೆಕ್ಟ್ಗೆ. ಈಗ ನೀವು ಅಡಿಕೆ ನಮಗೆ ಜಾಸ್ತಿ ಬೇಕು ಅಂತೇಳಿ ಜಾಸ್ತಿಯನ್ನು ಫಂಜಿಸೈಡ್ ಇದು ಪೆಸ್ಟಿಸೈಡ್ ತಂದು ಸ್ಪ್ರೇ ಮಾಡೋದು. ಇನ್ಯಾವುದು, ಯಾಕೆಂದ್ರೆ ನಮ್ಮಲ್ಲಿ ಆಲ್ರೆಡಿ ಡಿಫಾಲ್ಟ್ ಅರೆಕ ಫಾರ್ಮರ್ಸ್ ಫಾರ್ ಇದು ಇರ್ಬೋದು, ಭಾಳ ಸ್ಪ್ರೇ ಮಾಡ್ತಿದ್ದಿಲ್ಲ ಅರ್ಲಿ. ಬೋರ್ಡೋ ಬಿಟ್ರೆ ಏನು ಎಸ್ಪೆಷಲಿ ಪೆಸ್ಟಿಸೈಡ್ ಅಲ್ಲಿ ಯಾವುದು ಮಾಡ್ತಿದ್ದಿಲ್ಲ ಇನ್ಸೆಕ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ. ಈಗ ಬೇರೆ ಮಾಡೋದ್ರಿಂದ ನಮ್ಮ ಜೇನುಗಳೆಲ್ಲ ಅದೇ ಅದಕ್ಕೆ ಬಹಳಷ್ಟು ಹುಷಾರಿಂದ ಮಾಡಬೇಕು. ಯಾವುದು ಇಂಪಾರ್ಟೆಂಟ್ ಅಂತೇಳಿ. ಈಗ ನಮಗೆ ಜೇನುನು ಬೇಕು, ಬೆಳೆನೂ ಬೇಕು, ಉತ್ಪನ್ನನೂ ಬೇಕು, ಎಲ್ಲದೂ ಬೇಕು. ಹಾಗೆ ನಾವು ಏನು ಸ್ಪ್ರೇ ಮಾಡೋದಿಲ್ಲ ಅಂತ ಹೇಳಿದ್ರು ಆಗೋದಿಲ್ಲ. ಹಾಗೆ ನಮ್ಗೆ ಅಡಿಕೆ ಬೇಕು,
ಪೂರ್ಣ ಕಂಪ್ಲೀಟ್ ಸುಮ್ಮನೆ ಒಂದು ಡ್ರೈ ಆದ ಕೂಡ ಆ ಟೈಪ್ ಮಾಡೋದು ಬೇಡ ಅಂತ ಹೇಳಿ ವಾಣಿಜ್ಯ ನಷ್ಟ ಆಗತ್ತೆ ಅಂದ್ರೆ ಆಗತ್ತೆ ಅದನ್ನ ಮಾಡಿ. ನಿಮ್ಮ ಎಲ್ಲಿ ತೋಟದಲ್ಲಿ ಆಗ್ತದೋ ಅದಿಷ್ಟು ಸ್ಪಾಟ್ ಅಲ್ಲಿ ಮಾಡಿ ಅಂತ ಹೇಳಿದೀವಿ ನಾವು. ಅದಕ್ಕೆ ಜನರಲ್ ಆಗಿ ಈಗ ನೀವು ಬೋರ್ಡೋ ಮಿಕ್ಸ್ಚರ್ ಮಾಡಿದಾಗ ನಮ್ಗೆ ಈ ವರ್ಷ ಎಲ್ಲದಕ್ಕೂ ಮಾಡ್ಬಿಡ್ತೇನೆ ನನ್ನ ಲಾಸ್ ಆಗ್ತದೆ ಅಂತ ಮಾಡಬೇಡಿ. ಎಲ್ಲಿ ನಿಮಗೆ ಕಾಣ್ತದೋ ಅದ್ರ ಸುತ್ತಲೂ ಮರಕ್ಕೆ ಮಾತ್ರ ಮಾಡ್ಕೊಳ್ಳಿ. ಈಗ ಬೋರ್ಡೋ ಮಿಕ್ಸ್ಚರ್ ಇಂದ ಅಂತ ಹೇಳುವಂತ ಪರಿಸರಾತ್ಮಕ ಹಾನಿ ಇರ್ಲಿಕ್ಕಿಲ್ಲ. ಬೋರ್ಡೋ ಮಿಕ್ಸ್ಚರ್ ಇಂದ ಸ್ಪಾರ್ಶರ್ ಹಾನಿ ಇರ್ಲಿಕ್ಕಿಲ್ಲ. ಆದರೆ ಇತ್ತಿತ್ತಲಾಗಿ ನಾವು ಹೇಳ್ತಾ ಇದ್ದೀನಿ, ನೀವು ನೋಡಿರ್ಬೋದು ಕಾಪರ್ ಟಾಕ್ಸಿಸಿಟಿ ಇವನ್ ಇನ್ ಮೆನಿ ಇವನ್ ಬೋರ್ಡೋದಲ್ಲೂ ಕೂಡ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಲ್ಲೂ ಕೂಡ ಹೇಳ್ತಾರೆ ಇರ್ರೆಸ್ಪೆಕ್ಟಿವ್ ಅಂದರೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಾಪರ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಗಿಡದಲ್ಲಿ ಮತ್ತೆ ಮಣ್ಣಲ್ಲಿ ಎಲ್ಲ ಆಗ್ಬೋದು ಕಾಪರ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಇದೆ. ಇಲ್ಲೂ ಕೂಡ ಬಹಳಷ್ಟು ಇರಬಹುದು. ಅದನ್ನ ಕಂಪ್ಲೀಟ್ ಡಿಟೇಲ್ಡ್ ಆಗಿ ಸ್ಟಡಿ ಆಗಿಲ್ಲ. ನಾವು ಅದನ್ನ ಹೇಳಿದೀವಿ, ನಮ್ಮ ಸಾಯಿಲ್ ಸೈಂಟಿಸ್ಟ್ ಕೂಡ ನಾನು ಹೇಳಿದ್ದೀನಿ, ವಿ ಹ್ಯಾವ್ ಟು ಸ್ಟಡಿ ಕಂಪ್ಲೀಟ್ ಇನ್ ಡೀಟೇಲ್. ಯಾಕೆಂತಂದ್ರೆ ಅರೆಕನೆಟ್ಟಲ್ಲಿ ಕೂಡ ಬಹಳ ಜನರು 4 ಸಲ 5 ಸಲ ಸ್ಪ್ರೇ ಮಾಡಿದವ್ರನ್ನ ಕೇಳಿದ್ದೀನಿ ನಾನು. ನಿಮ್ಗೆ ಗೊತ್ತಿರ್ಬೋದು ಕೆಲವೊಂದು ತೋಟದಲ್ಲಿ ಅದರಿಂದ ಏನು ಬೆದರಿ ಆ ತೋಟದಲ್ಲಿ ಕಾಪರ್ ಅಂಶ ಜಾಸ್ತಿ ಆಗಿದೆ. ಕಾಪರ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ಅದು ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸರ್ಟನ್ ಲೆವೆಲ್ ಅಲ್ಲಿ ಮಾತ್ರ ಮೈಕ್ರೋ ನ್ಯೂಟ್ರಿಯೆಂಟ್ ಇಟ್ ವಿಷ ನಿಮಗೆ ಗೊತ್ತಿರ್ಬೇಕು. ಹೆಚ್ಚಾದ ವಿಷ ಆಗ್ಬಿಡುತ್ತೆ. ಆಮೇಲೆ ಇಟ್ ಮೇ ಡೀಲ್ ಟು ಸೋ ಮೆನಿ ಅದರ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡ್ಬೋದು. ಹಾಗಾಗಿ ಯಾವುದನ್ನೇ ನಾವು ಜಾಸ್ತಿಯಾಗಿ ಉಪಯೋಗಿಸ್ತಿದ್ರಿಂದ ಅದರಿಂದ ಹಾನಿ ಬೇರೆ ಬೇರೆ ಆಗ್ಬೋದು. ಅದರಿಂದ ನಾವು ಕಾಪರನ್ನು ಸರಿಯಾಗಿ ಯೂಸ್ ಮಾಡ್ತಾ ಇದ್ದಲ್ಲಿ ಏನು ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ. ಆದರೆ ಕಂಟಿನ್ಯೂಸ್ ಈಗ ನಮ್ಮಲ್ಲಿ ಗೊಳ ಬಂದ್ಬಿಡ್ತದೆ, ನಾನು 4 ಸಲ ಬೇಕಾದ್ರೂ ಸ್ಪ್ರೇ ಮಾಡ್ತೀನಿ 5 ಸಲ ಮಾಡ್ತೀನಿ ಅಂತೇಳಿ ಭಾಳಷ್ಟು. ಮತ್ತೆ ಮೊದಲನ ಹಾಗೆ ನಾವು ಕರೆಕ್ಟಾಗಿ ಎಷ್ಟೇನು ಸ್ಪ್ರೇ ಮಾಡೋದು ಆಗೋದಿಲ್ಲ ಈಗ. ಯಾಕೆಂತಂದ್ರೆ ಎಲ್ಲ ಮೇಲೆ ಹತ್ತಿ ನಮಗೆ ಸ್ಪ್ರೇ ಮಾಡೋರು ಭಾಳ ಕಡಿಮೆ. ಎಲ್ಲರೂ ಕೆಳಗಡೆಯಿಂದ ಇದನ್ನ ಹಾರಿಸ್ತೀವಿ. ಲಾಟ್ ಆಫ್ ಅಂದರೆ ಭಾಳಷ್ಟು 80% ಕೆಳಗೆ ಬಿದ್ದಿರ್ತದೆ. ನಾನ್ ಟಾರ್ಗೆಟ್ ಇದಕ್ಕೆ ಹೋಗುತ್ತೆ. ಆ ರೀತಿ ಆಗುತ್ತೆ. ಇನ್ಸೆಕ್ಟಿಸೈಡ್ ಅಷ್ಟು ಕೂಡ ಈಗ ಪೆಂಟಾಟೋಮಿಟ್ ಬಗ್ಗೆ ಕೂಡ ಎಲ್ಲಿ ನಿಮಗೆ ಇದೆಯೋ ಅಂತಹ ಜಾಗದಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ಅದ್ರ ಜೊತೆಗೆ ಎರಡು ಒಂದು ಒಟ್ಟಿಗೆ ಮಾಡಬಹುದು. ಎಲ್ಲಿ ಜಾಸ್ತಿ ಬರ್ತಾ ಇದೆಯೋ ನಾವು ನೋಡಿದ್ವಿ, ಅದು ಎರಡಕ್ಕೂ ಕೂಡಿ ನೀವು ಮಾಡಬಹುದು. ಕಂಪಟಬಿಲಿಟಿ ಇದೆ. ಸಮ್ ಫಂಜಿಸೈಡ್ಸ್ ಅಂಡ್ ಇದು ಪೆಪಿಕೊನಜೋಲ್ ಎಲ್ಲ ರಿಜಿಸ್ಟರ್ಡ್ ಫಂಜಿಸೈಡ್ಸ್. ಮೆನಿ ಆಫ್ ಈ ಇನ್ಸೆಕ್ಟಿಸೈಡ್ಸ್ ಬರ್ತದಲ್ಲ ಅದು ಸಂಗಡ ಇದಾಗುತ್ತೆ. ಕಂಪಟಬಿಲಿಟಿ ಇದೆ, ಮಾಡಬಹುದು. ನಾವು ಹೇಳೋದು ಬೋರ್ಡೋ ಮಿಕ್ಸ್ಚರ್ ಸಂಗಡ ಮಾಡ್ಕೋಬೇಡಿ ಅಂತ ಹೇಳೋದು ಅಷ್ಟೇ. ಬೋರ್ಡೋ ಮಿಕ್ಸ್ಚರಿಗೆ ಯಾವುದೇ ರೀತಿಯ ಫಂಜಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಅನ್ನು ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಬೋರ್ಡೋ ಮಿಕ್ಸ್ಚರ್ ಇದೆ ಕೊಲೈಡಲ್ ಸಸ್ಪೆನ್ಷನ್ ಟೈಪು. ಮತ್ತೆ ಇದಾಗ್ತದೆ, ಮತ್ತೆ ಅದು ಏನೋ ಇದಾಗುತ್ತೆ, ಅದ್ರ ಸಂತಿ ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅಲ್ಲ, ಆ ಸೀಸನ್ ಅಲ್ಲಿ ಬಿಡಿ ಏನು ಮತ್ತೆ ಬೇರೆ ಏನು ಬರೋದಿಲ್ಲ, ಕೊಳೆ ರೋಗ ಬಿಟ್ಟು ಬೇರೆ ಏನು ಬರೋದಿಲ್ಲ. ಹಂಗ ನಾವು ಇದ್ಯಾವುದು ಮಾಡಕ್ ಹೋಗೋದಿಲ್ಲ. ಓಕೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಸೊ ಈಗ ನಾವು ಅದನ್ನು ಬಿಟ್ಟು ಮುಂದಿನ ಹಂತಕ್ಕೆ ಹೋದರೆ ಎಲೆ ಚುಕ್ಕೆ ರೋಗಕ್ಕೆ ಬರೋಣ. ಅದು ಕೂಡ ಶಿಲೀಂಧ್ರದ ರೋಗ. ಈ ಎಲೆ ಚುಕ್ಕೆ ರೋಗ ಲಕ್ಷಣಗಳೇನು, ಅದರಲ್ಲಿ ಮತ್ತೆ ಏನು ವಿಧಗಳಿದೆಯಾ, ಮತ್ತು ಅದಕ್ಕೆ ಸೂಕ್ತವಾದ ವಾತಾವರಣ ಏನು? ಈ ಎಲೆ ಚುಕ್ಕೆ ರೋಗಗಳು ಬರುವಂಥದ್ದು ಶಿಲೀಂಧ್ರಗಳಿಂದ. ಎಲೆ ಚುಕ್ಕೆ ರೋಗಗಳು ಮೋಸ್ಟ್ ಆಫ್ ಇದೆಲ್ಲ ಕಡೆ ಬರ್ತದೆ. ಮೊದಲೆಲ್ಲ ಬರ್ತಿತ್ತು, ಫಿಲೋಸ್ಟಿಕ್ಟಾ ಅಂತ ಬರ್ತಿತ್ತು. ಅಡಕೆ ಫಿಲೋಸ್ಟಿಕ್ಟಾ, ಲಿಪ್ ಸ್ಪಾಟ್ಸ್ ಅಂತ ಹೇಳಿತ್ತು, ಸರ್ಕೋಸ್ಪರ ಇತ್ತು, ಆಮೇಲೆ ಕೊಲೆಟೋಟ್ರೈಕಮ್ ಇತ್ತು. ಸೊ ಈ ರೀತಿಯ ಫಂಗಸ್ಗಳು ಅವು ಫೋಲಿಯರ್ ಪ್ಯಾಥೋಜನ್ಸ್ ಅಂತ ಹೇಳ್ತಾರೆ. ಲಿಪ್ ಸ್ಪಾಟ್ ಕಾಸಿಂಗ್ ಪ್ಯಾಥೋಜನ್ಸ್ ಅಂತ ಎಲೆ ಮೇಲೆ ಮತ್ತೆ ಚಿಕ್ಕೆಗಳನ್ನು ಕಾಡುವಂಥದ್ದು. ಇದು ಈಗ ಅಂತಲ್ಲ, ಇತ್ತು ಭಾಳ. ನೀವು ನೋಡಿರ್ಬೋದು ಕೆಲವೊಂದು ಲೋವರ್ ಲೀಫ್ ಅಂತ ಹೇಳ್ತೀವಲ್ಲ, ಅದರ ಮೇಲೆ ವಯಸ್ಸಾದ ಎಲೆಗಳಲ್ಲಿ ಅದು ಸ್ಪಾಟ್ಸ್ಗಳು ಕಾಣ್ತಿತ್ತು. ಯಾರು ಬಾದರ್ ಮಾಡ್ತಿದ್ದಿಲ್ಲ, ಯಾಕಂದ್ರೆ ಕೆಲವೊಂದು ಲೋವರ್ ಬೆಳೆದು ಅದನ್ನು ಬಾದರ್ ಮಾಡೋ ಅವಶ್ಯಕತೆ ಇಲ್ಲ. ಕೆಳಗಿನ ಎಲೆಯಲ್ಲಿ ಆಲ್ರೆಡಿ ಅದರದ್ದು ಫೋಟೋಸಿಂಥೆಸಿಸ್ ಇದು ಮುಗಿದಿರ್ತದೆ. ಸೊ ಅದು ತೊಂದರೆ ಇಲ್ಲ. ಅದಕ್ಕೆ ಬಂದರೂ ಅದ್ರ ಬಗ್ಗೆನೂ ಅದಕ್ಕೆ ಕಂಟ್ರೋಲ್ ಮಾಡಬೇಕು. ಆದರೆ ಸಣ್ಣ ಗಿಡಗಳಲ್ಲಿ ಬಂದರೆ ಜಲ್ದಿ
ಸೆನೆಸೆನ್ಸ್ ಆಗ್ಬಿಡ್ತದೆ ಎಲೆ ಎಲ್ಲ ಗಿಡದ ಕುಂಠಿತ ಆಗ್ತದೆ. ಹಾಗಾಗಿ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಈ ಫಂಗಸ್ಗಳಲ್ಲಿ ಎಲೆ ಚುಕ್ಕೆಗಳ ಲಕ್ಷಣ ಅಂತಂದ್ರೆ ಒಂದನೇದಾಗಿ ಸ್ಮಾಲ್ ಇದು ಬ್ಲ್ಯಾಕ್ ಸ್ಪಾಟ್ಸ್ ಬರ್ತದೆ ಎಲ್ಲ ಕಡೆ. ಇದರೊಳಗೆ ಹೇಳಿದ್ನಲ್ಲ ಫಿಲ್ಲೋಸ್ಟಿಕ್ರಾ ಅಂತ ಇರ್ತದಲ್ಲ, ಅದು ಒಂದು ರೀತಿಯ ಫಂಗಸ್ ಅಲ್ಲಿ ಬರೋದು. ಒಂದು ರೀತಿ ಡಾರ್ಕ್ ಮಾರ್ಜಿನ್ ಬರ್ತದೆ, ಬೆಳಗ್ಗೆ ಒಂದು ರೀತಿ ಟ್ಯಾನ್ ಕಲರ್ ಇದು ಬರ್ತದೆ, ಕಾಫಿ ಬಣ್ಣದ ಸೆಂಟರ್ ಬರ್ತದೆ. ಅದು ಫಿಲ್ಲೋಸ್ಟಿಕ್ರಾ ಹೇಳತಕ್ಕ ಫಂಗಸ್ ಇಂದ ಇದು ಕಾಮನ್ ಮೊದಲಿಂದ ಇತ್ತು. ಈ ಫಂಗಸ್ ಇಂದ ಬಹಳ ಕಡೆ ಇದೆ, ಬಟ್ ಅದು ಅಷ್ಟೊಂದು ತೀವ್ರತೆ ನಮಗೆ ತಿಳಿದ ಮಟ್ಟಿಗೆ ಅದೊಂದು ಆ ರೀತಿ ಸಿವಿಯರ್ ಈ ಲೀಪ್ ಸ್ಪಾಟ್ ಅನ್ನು ಹೇಳ್ತೀವಲ್ಲ, ಅದೇ ಈ ಬ್ಲೈಟ್ ಅನ್ನು ಮಾಡ್ತದೆ ಮುಂದೆ. ಈ ಸ್ಪಾಟ್ಸ್ ಅಂತ ಬ್ಲೈಟ್ ಅಂದ್ರೆ ಬೇರೆ ಬೇರೆ ಅಂತಲ್ಲ, ಈ ಸ್ಪಾಟ್ಸ್ ಮಾಡೋದು ಏನು ಮಾಡ್ತದೆ, ಅದು ಎಲ್ಲ 2 ಸ್ಪಾಟ್ ಒಟ್ಟಿಗೆ ಬಂತಂದ್ರೆ ಅದು ಕೊಯ್ಲೆಸ್ ಆಗಿ ಕಂಪ್ಲೀಟ್ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಕಂಪ್ಲೀಟ್ ಲೀಫ್ನ ಎಲ್ಲ ಹರಿತವನ್ನು ಕಂಪ್ಲೀಟ್ ಡ್ರೈ ಆಗಿಬಿಡ್ತದೆ. ಅವಾಗ ಅದನ್ನು ಬ್ಲೈಟ್ ಹೇಳ್ತೇವೆ ಅಷ್ಟೇ. ಸುಡುವ ರೋಗ ಕಂಪ್ಲೀಟ್ ಸುಟ್ಟು ಬಿಡ್ತದೆ. ಈ ಸ್ಪಾಟ್ ಮಾಡತಕ್ಕಂತಹ ಶಿಲೀಂಧ್ರಗಳು ಅದನ್ನ ತೀವ್ರತೆ ಜಾಸ್ತಿ ಆದಾಗ ಬ್ಲೈಟ್ ಆಗುತ್ತೆ. 2-3 ಫಂಗಸ್ಗಳು ಸೇರ್ಕೊಂಡು ಅದರೊಳಗೆ ಮೇಜರ್ ಈಗ ನಾವು ಇತ್ತಿತ್ತಲಾಗಿ ಈಗ ಎಲೆ ಚುಕ್ಕೆ ರೋಗ ಜಾಸ್ತಿಯಾಗಿ ಎಲೆಗಳೆಲ್ಲ ಒಂದು ರೀತಿಯ ಇದಾಗ್ಬಿಡುತ್ತೆ, ಕತ್ತಿದಾಗೆ ಸುಟ್ಟಾಗಿ ಕಂಪ್ಲೀಟ್ ಬರೀ ಅದರ ಒಳಗಡೆ ಮೇಲಿನ ಇದಿರ್ತದಲ್ಲ ಕಡ್ಡಿಗಳು ಮಾತ್ರ ಕಾಣ್ತಾ ಇರ್ತವೆ, ಉಳಿದಿದ್ದೆಲ್ಲ ಡ್ರೈ ಆಗಿ ಹೋಗುವಂತ ಗಾಳಿಗೆ ಉಳಿದಿದ್ದು ಡ್ರೈ ಆಗಿದ್ದೆಲ್ಲ ಬೀಳ್ತದೆ. ಆ ಕಡ್ಡಿಗಳು ಮಾತ್ರ ಕಸಬರಿಗೆ ಕಾಣ್ತದೆ. ಆ ರೀತಿಯ ಸಿವಿಯರಿಟಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅದನ್ನೆಲ್ಲ ನೋಡಿದಾಗ ನಾವು ನೋಡಿದ್ವಿ ಅದರೊಳಗೆ ಈ ಕೊಲೆಟೋಟ್ರೈಕಮ್ ವಿಚ್ ಇನ್ಫ್ಲೋರೆಸೆನ್ಸ್ ನೋಡ್ತೀವಲ್ಲ, ಅದೇ ಜಾತಿಗೆ ಅದೇ ಫಂಗಸ್ಸಿಗೆ ಬಂದಿರತಕ್ಕಂಥದ್ದು. ಅದೇ ಕೂಡ ಒಂದು ರೀತಿಯ ಸ್ಪಾಟ್ ಮಾಡುತ್ತೆ. ಅದ್ರ ಸುತ್ತಲೂ ಯೆಲ್ಲೋ ಹ್ಯಾಲೋ ಬರ್ತದೆ, ನೀವು ನೋಡಿರ್ಬೇಕು. ಒಂದು ರೀತಿ ಹಳದಿ ಕಲದ ಇದು ಬರ್ತದೆ, ಡಾರ್ಕ್ ಮಾರ್ಜಿನ್ ಇರ್ತದೆ, ಸುತ್ತಲೂ ಯೆಲ್ಲೋ ಕಲರ್ ಇದು ಬರುತ್ತೆ. ಅದು ಯಾಕೆಂತಂದ್ರೆ ಫಂಗಸ್ ಇದಾಗ ಒಂದು ರೀತಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡ್ತದೆ ಈ ಕೊಲೆಟೋಟ್ರೈಕಮ್, ಆಮೇಲೆ ವಿಷವನ್ನ. ಸೊ ಅದು ಯೆಲ್ಲೋ ಕಲರ್ ಬರ್ತದೆ. ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತದೆ, ಒಣಗಿಸ್ತಾ ಮಾಡ್ತದೆ. ಆಮೇಲೆ ಲೀಫ್ ಗೆಟ್ ಸೆನೆಷನ್ಸ್ ಈಸಿಲಿ ಕ್ವಿಕ್ಲಿ, ವಯಸ್ಸಾಗಿ ಜಲ್ದಿ. ಇದು ಸರಿ ಏನಾದ್ರು ದೊಡ್ಡ ಗಿಡಕ್ಕೆ ಬೇರೆ ಸಣ್ಣ ಗಿಡಕ್ಕೆ ಬೇರೆ ಆ ಥರ ಏನು ಪ್ರಿಫರೆನ್ಸ್ ಇದೆಯಾ? ಚಿಕ್ಕ ಗಿಡಕ್ಕೆ ಬೇಗ ಬರುತ್ತೆ, ದೊಡ್ಡ ಗಿಡಕ್ಕೆ ಕಡಿಮೆ, ಆ ಥರ ಏನಾದ್ರು ಇದೆಯಾ? ಹಾಗೇನಿಲ್ಲ. ಈ ಎಲೆ ಚುಕ್ಕೆ ರೋಗದ್ದು ಏನಂತಂದ್ರೆ ಒಂದನೇದಾಗಿ ಮೋಸ್ಟ್ ಇದು ಏನಾಗುತ್ತೆ ಲೋವರ್ ಲೀಫಲ್ಲಿ ಜಾಸ್ತಿ. ಮತ್ತೆ ನಿಮಗೆ ಗೊತ್ತಿದೆ ಈಗ ನೈಟ್ರೋಜನ್ ಜಾಸ್ತಿ ಆದರೆ ಯಾವುದೇ ಸಾರಜನಕ ಪ್ರಮಾಣ ಜಾಸ್ತಿ ಇದ್ರೆ ಅವಕ್ಕೆ ಲಗ್ಜುರಿ ಬೆಳೀತವೆ. ಮತ್ತೆ ಈ ಫಂಗಸ್ ಒಮ್ಮೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅದು ಜಾಸ್ತಿ ಸಂಪಾಗಿ ಹೋಯ್ತದೆ, ಅದು ಒಳ್ಳೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ತೀರಾ ಜಾಸ್ತಿ ಆಗ್ಬಿಟ್ರಿ, ಪೊಟ್ಯಾಶ್ ಕಡಿಮೆ ಇದ್ರಿ, ಸಾರಜನಕ ಜಾಸ್ತಿ ಇರ್ತದೆ, ಪೊಟ್ಯಾಶ್ ಲೆವೆಲ್ ನಿಮ್ಗೆ ಗೊತ್ತಿದೆ. ಅಡಿಕೆಯಲ್ಲಿ ಬಹಳ ಜನ ರೈತರು ಹಾಕೋದಿಲ್ಲ, ಪೊಟ್ಯಾಶ್ ಬಹಳ ಕಡಿಮೆ ಆಗ್ತಾರೆ. ನಮ್ಮಲ್ಲಿ ಅಡಿಕೆ ತೋಟದಲ್ಲಿ ನಾವು ಕೇಳಿದಾಗ ಎಲ್ಲ ತೋಟದಲ್ಲಿ ಹೋಗಿ ಮಣ್ಣು ಪರೀಕ್ಷೆ ತೋರಿಸಿದಾಗ ನೀವು ನೋಡಿಬೇಕಾದ್ರೆ ಪೊಟ್ಯಾಶ್ ಅಂಶ ಕಡಿಮೆ ಇರ್ತದೆ. ಅಂಡ್ ಪೊಟ್ಯಾಶ್ ಅಂಶ ಇರುವಂತದ್ದು ರೆಸಿಸ್ಟೆನ್ಸ್ ಬಿಲ್ಡ್ ಮಾಡೋದು. ಎಸ್ಪೆಷಲಿ ಈ ಎಲೆ ಚುಕ್ಕೆ ಬರುತ್ತೆ ಶಿಲೀಂಧ್ರ ರೋಗಗಳಿಗೆಲ್ಲ ಪೊಟ್ಯಾಶ್ ಇದ್ರೆ ಒಳ್ಳೆ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಪೊಟ್ಯಾಶ್ ಅಂಶನೇ ಕಡಿಮೆ ಇರ್ತದೆ. ಈ ಪೊಟ್ಯಾಶ್ ಅಂಶ ನಿಮಗೆ ಅಡಿಕೆ ಕೊಳೆ ರೋಗದ ಮೇಲೂ ಪರಿಣಾಮ ಬೀರಬಹುದು. ಓವರ್ ಆಲ್ ಎಲ್ಲದಕ್ಕೂ ಪೊಟ್ಯಾಶ್ ಅಂಶ ಒಟ್ಟಾರೆ ಹಾಗಾಗಿ ಇದಕ್ಕೆ ಸರಿ. ಈಗ ವಾತಾವರಣ ಈ ಎಲೆ ಚುಕ್ಕಿ ರೋಗ ಬರೋದಕ್ಕೆ ವಾತಾವರಣದ ಏನಾದ್ರು ಮಳೆಗಾಲದಲ್ಲಿ ಹೆಚ್ಚು, ಬೇಸಿಗೆಯಲ್ಲಿ ಕಡಿಮೆ, ಹಿಂಗೇನಾರು ಇದೆಯಾ? ಆ ಟೈಪ್ ಏನಿಲ್ಲ. ಮಳೆ ಬೇಸಿಗೆಯಲ್ಲಿ ಜಾಸ್ತಿ ಅದರ ಪರಿಣಾಮ ಕಾಣ್ತದೆ. ಇನ್ಫೆಕ್ಷನ್ ಹೇಳಿದ್ನಲ್ಲ, ಇದು ಆಗೋದು ನಿಮ್ಮಲ್ಲಿ ಚಳಿಗಾಲದಲ್ಲಿ ಡ್ಯೂ ಜಾಸ್ತಿ ಇದ್ದಾಗ, ಜಾಸ್ತಿ ಮಳೆ ಬಂದಾಗ ಅಷ್ಟೊಂದು ನಮಗೆ ಇರಲಿಕ್ಕಿಲ್ಲ ಈ ಫಂಗಸ್. ಜಲ್ಲಿ ಸ್ವಲ್ಪ ಮಳೆ ಎಂಡ್ ಆಗ್ತಾ ಇದ್ದಾಗ ಸ್ಟಾರ್ಟಿಂಗ್ ಜಾಸ್ತಿ. ಮತ್ತೆ ಈ ಚಳಿಗಾಲದಲ್ಲಿ ಡ್ಯೂ ಎಲ್ಲಿ ಜಾಸ್ತಿ ಬೀಳ್ತದೆ, ಹನಿ ಯಾವಾಗ ಜಾಸ್ತಿ ಬೀಳ್ತದೆ ಆ ಟೈಮಲ್ಲಿ ಇದದ್ದು ಸ್ಪ್ರೆಡ್ ಆಗ್ಬೋದು. ಅಂದರೆ ಬೆಳಗ್ಗಿನ ವಾತಾವರಣದಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೆ, ಆವಾಗ ಜರ್ಮಿನೇಟ್ ಆಗಿ ಇನ್ಫೆಕ್ಷನ್ ಮಾಡ್ತದೆ. ಆಮೇಲೆ ಡೇ ಟೈಮ್ ಆದಾಗ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ, ಆಮೇಲೆ ಡ್ರೈ ಆಗ್ತಾ ಹೋಗ್ತದೆ. ಸೊ ಹಾಗೆ ಹೆಚ್ಚಾಗಿ ಚಳಿಗಾಲದಲ್ಲಿ ಜಾಸ್ತಿ ಕಾಣ್ತದೆ. ನೀವು ಡಿಸೆಂಬರ್ ಟು ಮೇ ನಿಮಗೆ ಅದರದ್ದು ಕಂಪ್ಲೀಟ್ ಇಫೆಕ್ಟ್ ಜಾಸ್ತಿ ಕಾಣ್ತಾ ಹೋಗ್ತದೆ. ಇದು ಈಗ ನಮ್ಮ ಮಲೆನಾಡು ಮತ್ತೆ ಬಯಲುಸೀಮೆ ಸಾಂಪ್ರದಾಯಿಕ ಪ್ರದೇಶ ಅಲ್ಲಿ ಏನಾದ್ರು ವ್ಯತ್ಯಾಸ ಇಲ್ಲ? ಅಲ್ಲಿ ಎರಡು ಕಡೆ ಬರ್ತಾ ಇದೆ. ಎರಡು ಕಡೆ ಇದರದ್ದು ಪರಿಣಾಮ ಇದೆ. ಅದಕ್ಕೆ ಎಲ್ಲಿ ಜಾಸ್ತಿ ಬರ್ತದೆ ಎಸ್ಪೆಷಲಿ ಸೀಡ್ಲಿಂಗ್ಸ್ ಅಲ್ಲಿ ಕೂಡ ಎಲ್ಲಿ ಇದು ಮಾಡ್ತಾರೆ ಅಲ್ಲಿ ಸ್ಪ್ರೆಡ್ ಆಗ್ಲಾಗೂ ನೋಡ್ಕೋಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ, ಕೆಲವೊಮ್ಮೆಲ್ಲ ಕಳಿಸ್ತಾ ಇದ್ರು ಒಂದು ಗಿಡಕ್ಕೆ ಬಂದಿದ್ರೆ ಅವ್ರು ಏನ್ ಮಾಡ್ತಾರೆ ನರ್ಸರಿಯಲ್ಲಿ ಗಿಡಗಳನ್ನು ಫುಲ್ ಒಟ್ಟಾಗಿ ಇಡ್ತಾರೆ. ಸೊ ಅದನ್ನ ನಾವು ಹೇಳ್ತೇವೆ ಡಿಸ್ಟೆನ್ಸ್ ಮಾಡ್ಕೊಳ್ಳಿ. ಅಲ್ಲಿ ಈಗ ಎಲ್ಲ ರೈತರಿಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ, ಜನರಿಗೆಲ್ಲ ಸೋಷಿಯಲ್ ಡಿಸ್ಟೆನ್ಸ್. ಎಲ್ಲಿ ನಿಮ್ಮಲ್ಲಿ ಒಂದು ಗಿಡದಲ್ಲಿ ಸ್ಪಾಟ್ ಅಥವಾ ಏನಾದ್ರು ಬಂದಿದೆ ಅಂತಂದ್ರೆ ಆ ಗಿಡವನ್ನು ಐಸೋಲೇಟ್ ಮಾಡಿ ಇಟ್ಬಿಡಿ. ಯಾಕೆಂತಂದ್ರೆ ನರ್ಸರಿಯಲ್ಲಿ ನೀವು ಸ್ಪ್ರಿಂಕ್ಲರ್ ಅಥವಾ ಇದನ್ನ ನೀರು ಇದು ಕೊಡ್ತಾ ಇದ್ದೀರಾ, ಈಗ ಅದರಿಂದ ಗೊತ್ತಾಗುತ್ತೆ ಆ
ಆ ರೀತಿ ಇದರೊಳಗೆ. ಸೊ ಆದಷ್ಟು ಅದನ್ನು ನಮಗೆ ಭಾಳ ಜನ ರೈತರು ನನಗೆ ಫೋಟೋ ಕಳಿಸ್ತಾ ಇದ್ರು, ಸರ್ ನಮ್ಮ ನರ್ಸಲ್ಲಿ ಈಗ ಸ್ಪ್ರೆಡ್ ಆಗ್ತಾ ಇದೆ ಅಂತೇಳಿ. ಅದು ನೀವು ಒಂದು ಗಿಡಕ್ಕೆ ಬಂದಿದ್ದರೆ ಅದನ್ನು ಇಮಿಡಿಯೇಟ್ಲಿ ಐಸೋಲೇಟ್ ಮಾಡಿ ಸ್ಪ್ರೇ ಮಾಡಿ, ಅದನ್ನ ಅಲ್ಲೇ ಇಟ್ಟು ನೀವು ಸ್ಪ್ರೇ ಮಾಡಿದರೆ ಮತ್ತೆ ಅದು ಫಂಗಸ್ ಅಲ್ಲೇ ಇರ್ತದಲ್ಲ, ಮತ್ತೆ ಇದಾಗ್ತಾ ಇರ್ತದೆ. ಹಾಗಾಗಿ ಆದಷ್ಟು ಅದು ಕೂಡ ಒನ್ ಆಫ್ ದ ಪ್ರಾಕ್ಟೀಸು ಎಲ್ಲಿ ಬರ್ತಾ ಇದೆಯೋ ಗಿಡಗಳಲ್ಲಿ ಅದು ನರ್ಸರಿಗಳಲ್ಲಿ ಮಾಡ್ಬೋದು. ತೋಟದಲ್ಲಿ ಹಂಗೇನು ಮಾಡೋಕ್ಕಾಗೋದಿಲ್ಲ, ದೊಡ್ಡ ತೋಟದಲ್ಲಿ ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ನಮಗೆ ಎಲ್ಲಿ ಜಾಸ್ತಿ ಬರ್ತಾ ಇದೆಯೋ ಅಂತ ತೋಟದಲ್ಲಿ ನಿಮಗೆ ಡೈರೆಕ್ಟ್ ಇದಾಗಿದ್ರೆ. ಇದಕ್ಕೆ ನಿರ್ವಹಣೆಗೆ ಬಂದರೆ ಅದು ಹೇಳಿದ್ನಲ್ಲ, ಇದಕ್ಕೂ ಕೂಡ ಪ್ರೊಪಿಕೊನಜೋಲ್ ನಾವು ಕೂಡ ಅದನ್ನ ಟೆಸ್ಟ್ ಮಾಡಿದ್ದೇವೆ. ಇಟ್ ಇಸ್ ಗಿವಿಂಗ್ ವೆರಿ ಗುಡ್ ಇಫೆಕ್ಟ್. ಅದನ್ನು ಕೂಡ ಸ್ಪ್ರೇ ಮಾಡ್ಕೋಬಹುದು. ಎಲ್ಲಿ ಇದಕ್ಕೆ ಸಿಂಗಾರ ಒಣಗುವ ರೋಗಕ್ಕೆ ಯಾವುದು ಬಳಕೆ ಮಾಡ್ತಾ ಅದನ್ನೇ ಇದಕ್ಕೂ ಬಳಕೊಂಡು ಅದನ್ನೇ ಹೊಡಿಬಹುದು. ನೀವು ಸಿಂಗಾರ ಒಣಗುವ ರೋಗದಲ್ಲಿ ಸಂಗಡ ಅದನ್ನೇ ಎಲೆಗಳಿಗೂ ಕೂಡ ಹಿಡಿದ್ರಿ ಎಲೆಗಳು, ಎಲೆ ಚುಕ್ಕೆಗಳು ಕೂಡ ಇರ್ಬೋದು. ಆದರೆ ಓವರ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಹೇಳಿದಾಗೆ ನಾವು ಆಲ್ರೆಡಿ ನಮ್ಮಲ್ಲಿದೆ, ಯಾವುದನ್ನೇ ನಾವು ಓವರ್ ಯೂಸ್ ಮಾಡೋದ್ರಿಂದ ಅಡ್ಡ ಪರಿಣಾಮಗಳು ಮತ್ತೆ ಬೇರೆ ಒಂದು ರೋಗವನ್ನು ನಾವು ಕಂಪೇರ್ ಮಾಡಿದರೆ ಮತ್ತೊಂದು ರೋಗ ಜಾಸ್ತಿ ಆಗ್ಬೋದು. ಕರೆಕ್ಟ್ ಅಲ್ವಾ? ಈಗ ಆಲ್ರೆಡಿ ಲೀಪ್ ಸ್ಪಾಟ್ ಇದ್ದಿತ್ತು ಅಂತೇಳಿ ಅದು ಮೊದಲು ಏನು ಪ್ರಾಬ್ಲಮ್ ಇರಲಿಲ್ಲ. ಅದಕ್ಕೆ ನಾವು ಬೇರೆ ಫಂಜಿಸೈಡ್ ಎಲ್ಲ ನೀವು ಎಕ್ಸ್ಟ್ರಾ ಒಂದು ಗಿಡದಲ್ಲಿ ಒಂದು ಸ್ವಲ್ಪ ಎಲೆ ಚುಕ್ಕೆ ರೋಗ ಇದೆ ನಾನು ಹೊಡೆದು ಬಿಡ್ತೀನಿ ಅಂತ ಹೊಡೆದಲಿಕ್ಕೆ ಹೋದ್ರೆ ಬೇರೆ ಏನಾದ್ರೂ ಮತ್ತೆ ಬರ್ತಾ ಹೋಗ್ತದೆ. ಹಾಗಾಗಿ ನಿಮ್ಮಲ್ಲಿ ಅಂತ ಎಕನಾಮಿಕ್ ರಿಯಲಿ ಡ್ಯಾಮೇಜ್ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಮಾಡಿ 1 ml per liter. ಸೊ ಇದಕ್ಕೆ ಇದರಲ್ಲಿ ಮತ್ತೇನಾಗೋದಿಲ್ಲ, ಎಲೆಯ ಸರ್ಫೇಸ್ ಏರಿಯಾ ಹೆಚ್ಚಾಗಿ ಆಹಾರ ತಯಾರು ಮಾಡುವ ಶಕ್ತಿ ಕಡಿಮೆ ಆಗ್ತದೆ, ಗಿಡದ ಬೆಳವಣಿಗೆ ಕಡಿಮೆ ಆಗ್ತದೆ, ದೊಡ್ಡ ಗಿಡದಲ್ಲಾದ್ರೆ ಇಳುವರಿ ಕಡಿಮೆ ಆಗ್ತದೆ. ಅಲ್ಟಿಮೇಟ್ಲಿ ಇನಿಷಿಯಲಿ ಸಾಯಿಸೋದಿಲ್ಲ, ಅದನ್ನು ನಿಗ್ಲೆಕ್ಟ್ ಮಾಡಿದರೆ ನಾವು ಸ್ಪ್ರೇ ಮಾಡ್ಲಿಕ್ಕೆ ಯಾರು ಇಲ್ಲ, ನಾವು ಏನು ಮಾಡಿಲ್ಲ ಅಂತೇಳಿ ಕಂಪ್ಲೀಟ್ ಅದು ಫೇವರಬಲ್ ಕಂಡೀಷನ್ ಏನಾದರೆ ಆಮೇಲೆ ವೀಕ್ ಆಗ್ತದಲ್ಲ, ಮರ ವೀಕ್ ಆದಮೇಲೆ ಆಟೋಮೆಟಿಕಲಿ ಹೆಚ್ಚಾಗ್ತದೆ. ಬೇರೆ ಕಾಯಿಲೆಗಳು ನಿಮ್ಮದೆಲ್ಲ ಬರ್ಬೋದು, ಆಮೇಲೆ ಬೀಳ್ಬೋದು. ನೀವು ಹೇಳಿದಾಗ ಬಡ್ ರಾಟ್ ಬರ್ಬೋದು. ಅಡಿಕೆ ಇದರಲ್ಲಿ ಏನು ಬಡ್ ರಾಟ್ ನೀವೇ ಮೆನ್ಷನ್ ಮಾಡಿದ್ರಿ, ಸುಳಿ ಕೊಳೆಯುವ ರೋಗ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಡಿಕೆಯಲ್ಲಿ ಈ ಸುಳಿ ಮತ್ತು ಶಿರಕೊಳೆ ರೋಗ ಅಂತೇಳಿ 2 ರೂಪಾಯಿ ಹೇಳ್ಬೋದು ನಾವು. ಒಂದು ಶಿರಕೊಳೆ ರೋಗ ಅಂತಂದರೆ ನಿಮಗೆ ಅದರದ್ದು ಸುಳಿ ಇರ್ತದಲ್ಲ, ಸುಳಿ ಗ್ರೀನೇ ಇರ್ತದೆ, ನೀವು ನೋಡಬಹುದು ಹಸಿರಾಗಿ ಕಾಣ್ತಾ ಇದೆ, ಸುಳಿ ಆಕ್ಟಿವ್ ಇದೆ. ಬಟ್ ಕೆಳಗಡೆಯಿಂದ ಇರ್ತಕ್ಕಂತಹ ಎಲೆಗಳೆಲ್ಲ ಹಳದಿ ಆಗ್ತಾ ಬರ್ತದೆ. ಫಸ್ಟ್ ಒಂದು ಎಲೆ ಹಳದಿ ಕಾಣ್ತದೆ, ಆಮೇಲೆ ಎಲ್ಲ ಎಲೆಗಳು ಹಳದಿ ಆಗ್ತವೆ. ಕಂಪ್ಲೀಟ್ ಸ್ವಲ್ಪ ದಿವಸದಲ್ಲಿ ಹೋಲ್ ನಿಮ್ಮ ಶಿರನೇ ಕಂಪ್ಲೀಟ್ ಹಳದಿ ಆಗಿ ಡ್ರೈ ಆಗ್ತದೆ. ಆಮೇಲೆ ತೆಗೆದು ನೋಡಿದ್ರೆ ಕಂಪ್ಲೀಟ್ ಒಳಗಡೆ ಎಲ್ಲ ಕೊಳ್ತೋಗಿರ್ತದೆ. ಇದಕ್ಕೆ ಶಿರಕೊಳೆ ರೋಗ ಅಂತ ಹೇಳ್ತೀವಿ. ಕ್ರೌನ್ ರಾಟ್ ಅಂತ ಹೇಳ್ತೀವಿ, ಅದು ಶಿರಕೊಳೆ ರೋಗ ಅಂತೇಳಿ. ನಿಮ್ಮ ಆಮೇಲೆ ಮಧ್ಯದ ಸುಳಿ ಸರಿ ಇರುತ್ತೆ, ಮಧ್ಯದ ಸುಳಿ ಒಣಗಿರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇನ್ಫೆಕ್ಷನ್ ಇದು ಪೈಟಾಪ್ತರಾ ಕೆಳಗಡೆನೇ ಇನ್ಫೆಕ್ಷನ್ ಮಾಡ್ತಾ ಹೋಗಿರುತ್ತೆ. ಮೇಲ್ಬ ಔಟರ್ ವರ್ಲ್ ಇರ್ತದಲ್ಲ, ಈ ಲೀಫ್ ಶೀತ್ ಅಂತ ಹೇಳ್ತೀವಲ್ಲ, ಅಥವಾ ಅಡಿಕೆ ಹಾಳೆ ಇರ್ತದಲ್ಲ, ಹಾಳೆಯ ಒಂದು ಬದಿಯಿಂದ ಇನ್ಫೆಕ್ಷನ್ ಆಗ್ತಾ ಹೋಗಿರ್ತದೆ. ಸುಳಿಯಿಂದ ಇನ್ಫೆಕ್ಷನ್ ಆಗಿರೋದಿಲ್ಲ ಆ ಮರದಲ್ಲಿ. ಕೆಲವೊಮ್ಮೆ ಸುಳಿಯಿಂದ ಮಾತ್ರ ಇನ್ಫೆಕ್ಷನ್ ಆಗಿರುತ್ತೆ. ಸುಳಿಯ ಕೆಳಗಡೆ ಏನಿರ್ತದಲ್ಲ, ಆ್ಯಕ್ಚುಲಿ ಈ ಪೈಟಾಪ್ತರಾ ಸುಳಿಯ ಕೆಳಗಡೆ ಇನ್ನೂ ಇದ್ದಾಗ, ಅರಳದೆ ಹೋದ ಟೈಮಲ್ಲಿ ಕೆಳಗಡೆ ಒಳ್ಳೆ ಇದು ಟೆಂಡರ್ ಟಿಶ್ಯೂಸ್ ಇರುತ್ತೆ, ಮೆತ್ತಗೆ ಇರ್ತದೆ, ಇನ್ನೂ ಗ್ರೀನ್ ಆಗಿರೋದಿಲ್ಲ. ಸೊ ಫಂಗಸ್ ಇದ್ದಾಗ ಅಲ್ಲಿ ಇನ್ಫೆಕ್ಷನ್ ಆಗಿದ್ದು ಅಲ್ಲಿ ಲೀಚನ್ ಮಾಡ್ತದೆ, ಅದು ರಾಟಿಂಗ್ ಸ್ಟಾರ್ಟ್ ಮಾಡಿರ್ತದೆ. ಅದು ಸುಳಿ ರೋಗ. ಮೊದಲು ಹೇಳಿದ್ದು ನೀವು ಶಿರಕೊಳೆ ರೋಗ, ಹೊರಗಿಂದ ಅಟ್ಯಾಕ್. ಎರಡೂ ರೀತಿಯಲ್ಲೂ ಮಾಡಬಹುದು. ಯಾವುದು ಸರ್ ಇದು ಸೇಮ್ ಫೈಟಾಪ್ತರಾ ಮಿಡೈ, ಯಾವುದು ನಮ್ಮ ಕೊಳೆ ರೋಗವನ್ನು ಮಾಡ್ತದೋ ಅದೇ ಶಿಲೀಂಧ್ರ ಬರುವಂತದ್ದು. ಅದು ಹೆಂಗೂ ಇದೆ. ಅದು ಇದಕ್ಕೆ ಅನುಕೂಲಕರ ವಾತಾವರಣ ಯಾವುದು, ಈ ಶಿರಕೊಳೆ ಮತ್ತೆ ಸುಳಿ ಕೊಳೆಗೆ? ಇದಕ್ಕೆ ನಾನು ಹೇಳಿದಾಗೆ ಈ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಇನ್ಫೆಕ್ಷನ್ ಆಗಿರ್ತದೆ. ಆಮೇಲೆ ಅದನ್ನೇ ಹೇಳ್ತಾ ಇದ್ವಿ, ನಾವು ನೋಡ್ತಾ ಇದ್ವಿ ಡಿಸೆಂಬರಲ್ಲಿ ಜಾಸ್ತಿ ಬರ್ತದಲ್ಲ ಇದು, ಅವಾಗ ಏನು ಹ್ಯುಮಿಡಿಟಿ ಇರೋದಿಲ್ಲ. ಡಿಸೆಂಬರ್ದಲ್ಲಿ ಕಾಣ್ತದೆ ನಮಗೆ. ಸೆಪ್ಟೆಂಬರ್, ಅಕ್ಟೋಬರ್, ಈ ಮಳೆಗಾಲದಲ್ಲಿ ಜೂನ್ ಜುಲೈದಲ್ಲಿ ನಿಮಗೆ ಕೊಳೆ ರೋಗ ಬಂದಾಗ ನಿಮಗೆ ಶಿರಕೊಳೆ ರೋಗ ಎಲ್ಲ ಹೆಚ್ಚಿಗೆ ಕಾಣಲಿಕ್ಕಿಲ್ಲ. ಶಿರಕೊಳೆ ರೋಗ ಅಥವಾ ಸುಳಿ ಕೊಳೆ ರೋಗ ಹೆಚ್ಚಿಗೆ ಕಾಣೋದಿಲ್ಲ. ಅದೇ ನೀವು ನೋಡಿ ಸೆಪ್ಟೆಂಬರ್ ನಂತರ ಮಳೆ ಮುಗಿದ ಮೇಲೆ ನೀವು ಸರಸ್ ಇದು ಕಾಣ್ತದೆ. ಅದು ಈ ಇನಾಕ್ಯುಲಮ್ ಇರ್ತದಲ್ಲ, ಅದು ಇರ್ತದೆ, ಅದು ಆ ಟೈಮಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರ್ತದೆ. ಈಗ ಸುಳಿ ಕೊಳೆ ರೋಗದಲ್ಲಿ ಗಮನಕ್ಕೆ ಬರೋದಿಲ್ಲ, ಅದು ಮತ್ತೆ ಅಷ್ಟು ತೀವ್ರವಾಗಿರೋದಿಲ್ಲ. ಆಮೇಲೆ ಟೆಂಪ್ರೇಚರ್ ಸ್ವಲ್ಪ ಇದು ಮಳೆ ಕಡಿಮೆ ಆಗಿ ಟೆಂಪ್ರೇಚರ್ ಜಾಸ್ತಿ ಇದ್ದಂಗೆ ಒಳಗಡೆ ಏನಾಗುತ್ತೆ, ಒಮ್ಮೆ ರಾಟಿಂಗ್ ಸ್ಟಾರ್ಟ್ ಆದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಎಲ್ಲ
ಸೇರ್ಕೊಳ್ತದೆ. ಆಮೇಲೆ ರಾಟಿಂಗ್ ಆಗ್ಬಿಡ್ತದೆ ಕಂಪ್ಲೀಟ್, ಮತ್ತೆ ವಾಸನೆ ಹೊಡಿತದೆ. ನಿಮ್ಗೆ ಗೊತ್ತಿರಬೇಕು, ಅದ್ರ ಸುಳಿ ಕೊಳೆ ತೆಗೆದ್ರೆ ನೀವು ಅದು ಆವಾಗ ಕಂಪ್ಲೀಟ್ ಬ್ಯಾಕ್ಟೀರಿಯಾ ಎಲ್ಲ ಬಂದು ಅದಕ್ಕೆ ಇದಾಗಿರ್ತದೆ, ಸೆಕೆಂಡರಿ ಇನ್ಫೆಕ್ಷನ್ ಬಂದ್ಬಿಡ್ತದೆ ಕಂಪ್ಲೀಟ್. ಸೊ ಅಲ್ಲಿಗೆ ಇದು ಶಿಲೀಂಧ್ರ ಮೊದಲೇ ಕೆಲಸ ಶುರು ಮಾಡಿರುತ್ತೆ, ಮಳೆಗಾಲ ಮುಗಿದ ಮೇಲೆ ನಮ್ಗೆ ಅದರದ್ದು ಪರಿಣಾಮ ಕಾಣ್ತದೆ. ಆವಾಗ ಮಳೆಗಾಲ ಮುಗಿದ ಮೇಲೆ ಏಕದಮ್ ಹಳದಿ ಆಗ್ತದೆ. ಇದು ಅದಕ್ಕೆ ಎಲ್ಲಿ ಯಾವ ವರ್ಷ ನಿಮಗೆ ಜಾಸ್ತಿ ಕೊಳೆ ರೋಗ ಬಂದಿರ್ತದೋ ಆ ವರ್ಷ ಜಾಸ್ತಿ ಈ ಸುಳಿ ಕೊಳೆ ರೋಗ ಮತ್ತೆ ಕೆಲವು ಸಾಂಪ್ರದಾಯಿಕ ಭಾಗಗಳಲ್ಲಿ ಕೊಳೆ ರೋಗ ಬಹಳ ಬಂತು ಅಂದ್ರೆ ಆ ವರ್ಷ ಅದಕ್ಕೆ ಮುಂದೆ ಮೇಲೂ ಹೋಗುತ್ತದೆ. ಮೇಲೂ ಎಲ್ಲಿ ಜಾಸ್ತಿ ಕೊಳೆ ರೋಗ ಬಂದಿದೆಯೋ ಆ ವರ್ಷ ನಾವು ನೋಡಿದ ಪ್ರಕಾರ ಕೆಲವೊಂದು ರೈತರ ಗಾರ್ಡನ್ ಅಲ್ಲಿ 20 to 25% ಅಷ್ಟು ಮರಗಳು ಸಾಯ್ತವೆ. ಇದು ಮರವನ್ನು ಸಾಯಿಸ್ತದೆ. ಕೊಳೆ ರೋಗ ಬಂದ್ರೆ ಆ ವರ್ಷದ ನಿಮಗೆ ಈಲ್ಡ್ ಹತ್ರ ಹೋಗ್ಬೋದು. ಅದಕ್ಕೆ ನಾವು ಹೇಳ್ತೇವೆ ಇದು ಮೇಜರ್, ನಿಮಗೆ ಹೋಲ್ ಮರನೇ ಎಷ್ಟೋ ವರ್ಷ ಸಡನ್ ಆಗಿ ಮರನೇ ಕಂಪ್ಲೀಟ್ ಹೋಗ್ತದೆ. ಅದಕ್ಕಾಗಿ ಎಲ್ಲಿ ಯಾವಾಗ ಜಾಸ್ತಿ ಕೊಳೆ ರೋಗ ಬರ್ತದೋ ನೀವು ಕೊನೆಯ ಸ್ಪ್ರೇ ಕೊಡುವಾಗ 2ನೇ ಅಥವಾ 3ನೇ ಸ್ಪ್ರೇ ಕೊಡ್ತಾ ಇರ್ತಿರಲ್ಲ, ಆ ಟೈಮಲ್ಲಿ ಚಂಡೆಗಳಿಗೆ ಮತ್ತೆ ಆ ಸುಳಿಗೆ ತಾಗುವಾಗೆ ಟಾರ್ಗೆಟ್ ಮಾಡಿ ಕೊಡಿ. ಬೋರ್ಡೋಮಿಕ್ಸರ್ ಈಗದೇ ಬೋರ್ಡೋಮಿಕ್ಸರ್ ಫಂಗಸ್ ಆಗಿರೋದಕ್ಕೆ ಅದನ್ನ ನಾವು ಗೊನೆಗಳಿಗಷ್ಟೇ ಹೊಡಿತಿದ್ವಿ. ಈ ತರ ಸಮಸ್ಯೆ ಇದೆ ಅಥವಾ ವಿಪರೀತ ಇದೆ ಅಂದ್ರೆ ಆ ಮೇಲಿನ ಪೂರ್ತಿ, ಆಮೇಲೆ ಎಲೆಗೆ ಏನ್ ಬೇಡ, ಸುಳಿಗಂತೂ ಬೇಕೇ ಬೇಕು. ಅಂದ್ರೆ ನಾವು ಇಲ್ಲಿಂದ ಕೆಳಗಿಂದ ಸುಳಿಯಲ್ಲಿ ಬೀಳಬೇಕು, ಹಾಗಾಗಬೇಕು ಅಟ್ಲೀಸ್ಟ್. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಮಾಡ್ಬೋದು. ನಾವು ನೋಡಿದ್ದೀವಿ ಅದನ್ನು ಎಲ್ಲಿ ಯಾರು ಜಾಸ್ತಿ ಕೆಲವೊಂದು ಫಾರ್ಮರ್ಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅವರು ಕೊನೆಯ ಸ್ಪ್ರೇ ಕೊಡುವಾಗ ಅವರು ತೋಟದಲ್ಲಿ ಇದು ಮಾಡಿರ್ತಾರೆ, ಸುಳಿಗೆ ಮತ್ತೆ ಚಂಡೆಗೆ ಮಾಡಿರ್ತಾರೆ. ಅಲ್ಲಿ ಕಡಿಮೆ ಆಗ್ತದೆ, ಅಲ್ಲಿ ಇನ್ಸಿಡೆನ್ಸ್ ಕಡಿಮೆ ಇರ್ತದೆ. ಯಾರು ಎಲ್ಲಿ ಮಾಡಿಲ್ಲ, ಯಾವ ತೋಟದಲ್ಲಿ ಜಾಸ್ತಿ ಕೊಳೆ ರೋಗ ಬರ್ತದೆ ಅವರು ಇದನ್ನು ಟಾರ್ಗೆಟ್ ಮಾಡಿ ಹೊಡೆದಿಲ್ಲ ಅಂತಲ್ಲಿ ಸುಳಿ ಕೊಳೆ ರೋಗ ಬಂದು ಮರಗಳು ಬಹಳಷ್ಟು ಹೋಗಿದ್ದಾವೆ. ಹಾಗಾದ್ರೆ ಇದು ನಿಯಂತ್ರಣ ಕಷ್ಟ ಏನಲ್ಲ, ಬಟ್ ನಮ್ಮ ಗಮನದಲ್ಲಿರಬೇಕು, ಅಷ್ಟೇ ಮಾಡಬೇಕಷ್ಟೇ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಈಗ ಸರ್ ನಾವು ಇನ್ನೊಂದು ಇದಕ್ಕೆ ಹಳದಿ ಎಲೆ ರೋಗ, ಅಡಿಕೆಯಲ್ಲಿ ಹಳದಿ ಎಲೆ ರೋಗ ಏನದು, ಯಾವಾಗಿನ ಶುರುವಾಯಿತು, ಏನು ಕತೆ? ಈ ಅಡಿಕೆ ಹಳದಿ ಎಲೆ ರೋಗ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇವೆ. ಇವತ್ತು ಕೂಡ ರೈತರ ಸಮುದಾಯದಲ್ಲಿ ಭಾಳಷ್ಟಿದೆ. ಹಳದಿ ಎಲೆ ರೋಗ ಬಂದು ಇಷ್ಟು ವರ್ಷ ಆಗ್ತಾ ಇದೆ. ರೈತರು ಬಹಳಷ್ಟು ಅದನ್ನು ಬಿಟ್ಟು ಅವರಿಗೆ ಬೇರೆ ಅಡಿಕೆ ಆಧಾರವಾಗಿ ನಮ್ಮ ಶೃಂಗೇರಿ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಇತ್ತು. ಈಗ ಹೇಳ್ತಾರೆ ಸುಮಾರು 7% ಲೆಸ್ ದೆನ್ ಎಷ್ಟೋ 7,000 ಹೆಕ್ಟರ್ ಅಷ್ಟು ಇರ್ಬೋದು, ಅಷ್ಟು ಜಾಗದಲ್ಲಿ ಇದಿತ್ತು. ಇದು ಸ್ವಲ್ಪ ಸ್ಲೈಡಿಗೆ ಸ್ಪ್ರೆಡ್ಡು ಆಗಿದೆ. ಸೊ ಹಾಗಿರ್ತಕ್ಕಂಥದ್ದು ಅಂದರೆ ಭಾಳ ಅಂತ ಇರಲಿಲ್ಲ, ಕೆಲವೊಂದು ಜಾಗದಲ್ಲಿ ಮಾತ್ರ ಇದೆ. ಭಾಳ ಜನರಿಗೆ ಗೊತ್ತಿಲ್ಲ ಹಳದಿ ಎಲೆ ರೋಗ ಅಂತ. ನೀವು ಉಳಿದ ಕಡೆ ಹೋದ್ರೆ ನೀವು ಹೇಳಿದಾಗೆ ಶೃಂಗೇರಿ ಆ ಏರಿಯಾದಲ್ಲಿ ಮಾತ್ರ ಇತ್ತು. ಸೊ ಸ್ಲೋಲಿ ಸ್ಪ್ರೆಡ್ ಆಗಿತ್ತು. ಸೊ ಇದನ್ನು ಈಗಲ್ಲ, ಇದು ಕೇರಳದಲ್ಲಿ ಮೊದಲಿಂದ ಇತ್ತು, ಕೇರಳದಲ್ಲೂ ಕೂಡ ಇದೆ ಹಳದಿ. ಇದನ್ನ ಸುಮಾರು 70s ಈ ಎಲೆ ರೋಗ, ಹಳದಿ ಎಲೆ ರೋಗವನ್ನು ಬಂದಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಐಸೋಲೇಟ್ ಮಾಡಿದರು, ಮೈಕ್ರೋಬಯಾಲಜಿಸ್ಟು, ಫಂಗಸ್, ನಿಮಟಾಲಜಿಸ್ಟ್ ಅಂತ. ಯಾಕೆ ಬರ್ತದೆ ಅಂತೇಳಿ ಯಾರಿಗೂ ಅದರಿಂದ ಇಂಥದ್ದಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ 80s ನಂತರ 85 ನಂತರ ಅದನ್ನು ಇಲೆಕ್ಟ್ರಾನ್ ಮೈಕ್ರೋಸ್ಕೋಪಿನಲ್ಲಿ ನೋಡಿ, ಇಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಫೈಟೋಪ್ಲಾಸ್ಮಾ ಎನ್ನುವಂಥ ಒಂದು ರೋಗಾಣು, ಅತಿ ಸೂಕ್ಷ್ಮ, ಅದು ಬ್ಯಾಕ್ಟೀರಿಯಾನೂ ಅಲ್ಲ ಅಥವಾ ಇದು ಅಲ್ಲ, ಫಂಗಸ್ಸು ಅಲ್ಲ, ಆ ರೀತಿಯ ಒಂದು ಮತ್ತು ಬೆದ್ದೆತ್ತಿರ್ತೀವಿ. ಅದಕ್ಕೆ ಬ್ಯಾಕ್ಟೀರಿಯಾದ ಹಾಗೆ ಸೆಲ್ ವಾಲ್ ಇರೋದಿಲ್ಲ, ಫೈಟೋಪ್ಲಾಸ್ಮಾ ಅಂತಂದ್ರೆ. ಆ ರೀತಿಯ ಒಂದು ಸೂಕ್ಷ್ಮಾಣು ಜೀವಿ, ಅದು ಆರ್ಡಿನರಿ ಮೈಕ್ರೋಸ್ಕೋಪಲ್ಲಿ ನೋಡೋದು ಬಹಳ ಕಷ್ಟ. ಅದನ್ನು ಅಂಥ ಒಂದು ಇದು ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿ ಅದನ್ನು ಇದು ಕಾರಣ ಆಗಿದೆ ಡಿಸೀಸ್ಡ್ ರೋಗದ ಇದರೊಳಗೆ ನಮ್ಮ CPCR ಇಂದ ರಿಪೋರ್ಟ್ ಮಾಡಿದ್ರು 80s. ಇದು ಫೈಟೋಪ್ಲಾಸ್ಮಾ ಎನ್ನುವ ಒಂದು ರೋಗಾಣುವಿಂದ ಬರ್ತಾ ಇದೆ. ಆಮೇಲೆ ಅದಕ್ಕೂ ಕೂಡ ಹೇಗೆ ಫೈಟೋಪ್ಲಾಸ್ಮಾ ಅಂದರೆ ಇದು ಹೇಗೆ ಸ್ಪ್ರೆಡ್ ಹೇಗೆ ಮಾಡಿದೆ ಅದಕ್ಕೆ ಹೇಳ್ತಾ ಇದ್ರು. ಇನ್ಸೆಕ್ಟ್ ಬಂದು ಪ್ರೊಟಿಸ್ಟಾ ಮೊಯಿಸ್ಟಾ ಅಂತೇಳಿ ಒಂದು ಕೀಟ, ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ
ಹರಡ್ತದೆ ಅದು ಆಗಿದೆ ಅಂತೇಳಿ. ಅದ್ರ ಬಗ್ಗೆ ಭಾಳಷ್ಟು ಡಿಬೇಟ್ಗಳು ನಡೀತಾವೆ. ಯಾಕೆ ಇದು ಅಷ್ಟೇ ಲಿಮಿಟೆಡ್ ಏರಿಯಾದಲ್ಲಿ ಇತ್ತು, ಯಾಕೆ ಇದು ಸ್ಪ್ರೆಡ್ ಆಗಿಲ್ಲ, ಹೇಗೆ ಸ್ಪ್ರೆಡ್ ಆಗ್ತಾ ಇದೆ, ಅದ್ರ ಬಗ್ಗೆ ಭಾಳಷ್ಟು ಸ್ಟಡಿಗಳು ಇನ್ನೂ ಆಗಬೇಕು, ಡೀಪರ್ ಸ್ಟಡೀಸ್ಗಳಾಗಬೇಕು. ಯಾಕೆ ಆಗಲಿಲ್ಲ ಅಂತ ಹೇಳೋದು ಭಾಳಷ್ಟು ಇದು. ಆಮೇಲೆ ಅದನ್ನೇ ಮಾಡಿಲ್ಲ ಅಂತಲ್ಲ, ಭಾಳಷ್ಟು ಸ್ಟಡಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಫೈಟೋಪ್ಲಾಸ್ಮಾ ಎನ್ನುವಂಥದ್ದು ರೋಗ ಇದೆಯಲ್ಲ, ರೋಗಾಣುವಿನ ಬರುವಂಥದ್ದು ಯಾವುದೇ ಬೆಳೆಗಳಲ್ಲಿ ಬಂದರೂ ಕೂಡ ಅದಕ್ಕೆ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೈರಸ್ ಇದ್ದಾಗಿ ವೈರಸ್ ಡಿಸೀಸ್ ಬಂದರೆ ನಾವು ಅದನ್ನು ಕ್ಯೂರ್ ಮಾಡೋದು ಕಷ್ಟ, ಒಮ್ಮೆ ಗುಣ ಮಾಡಲಿಕ್ಕೆ ಬರೋದಿಲ್ಲ. ಇದು ಆನ್ಯುವಲ್ ಕ್ರಾಪ್ ಅಲ್ಲಾದ್ರೆ ನಾವು ಅದನ್ನು ಕಿತ್ತೆಸ್ಬಿಡ್ರಿ ಅಂತ ಹೇಳ್ತೀವಿ. ಅಡಿಕೆಯಲ್ಲಿ ಕಿತ್ತೋಗಿ, ಅಡಿಕೆ ಮತ್ತು ತೆಂಗಂತ ಬೆಳೆಗಳಲ್ಲಿ ಈ ಫೈಟೋಪ್ಲಾಸ್ಮಾದಿಂದ ಬರತಕ್ಕಂಥದ್ದು ನಾವು ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕಿತ್ತೊಗೆದು ಬಿಡಿ, ಅದನ್ನು ಹೋಗ್ಬಿಡ್ತದೆ ಅಂತೇಳಿ ಆಗ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಒಮ್ಮೆ ಸ್ಟಾರ್ಟ್ ಆಯ್ತು ಅಂತಂದರೆ, ಯಾಕೆ ಅಂತಂದರೆ ಅದು ಒಮ್ಮೆ ಇನ್ಫೆಕ್ಷನ್ ಇರೋದು ಆಗಿದ್ರೆ ಅದು ಸಿಂಪ್ಟಮ್ ಇಮಿಡಿಯೇಟ್ಲಿ ಎಕ್ಸ್ಪ್ರೆಷನ್ ಮಾಡೇ ಬಿಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಅದರೊಳಗೆ ಕ್ಯಾರಿಯರ್ ಆಗಿರ್ಬೋದು, ಫೈಟೋಪ್ಲಾಸ್ಮಾ ಇರ್ಬೋದು. ವೆನ್ ಫೇವರೇಬಲ್ ನಿಮ್ಮ ಸದೃಢತೆ ಏನಿರ್ತದೆ ಪ್ಲಾಂಟಿಂದು ಅದು ಕಡಿಮೆ ಆದರೆ, ಈಗ ನಿಮ್ಮ ಅಬ್ಸರ್ವೇಷನ್ ನಲ್ಲಿ ಈಗ ಎಲ್ಲಿ ಹಳದಿ ಎಲೆ ರೋಗ ಬಂದಿದೆ ಅಲ್ಲಿ ಗಿಡದ ಹೆಲ್ತ್ ಪ್ರಾಬ್ಲಮ್ ಇತ್ತ, ಮಣ್ಣಿನ ಪ್ರಾಬ್ಲಮ್ ಇತ್ತ, ಏನಿತ್ತು? ಈಗ ಅದಕ್ಕೆ ಮಣ್ಣನ್ನು ಪೂರ್ಣ ಟೆಸ್ಟ್ ಮಾಡಿಸಿ ಮಣ್ಣಿನ ಇದ್ರದ್ದು ಆಮೇಲೆ ಲೀಚ್ ಔಟ್ ಆಗುತ್ತೆ. ಎಲ್ಲಿ ಜಾಸ್ತಿ ಮಳೆ ಬಿದ್ದಿರ್ತದಲ್ಲ ಅಲ್ಲಿ ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಲೀಚ್ ಔಟ್ ಆಗ್ತವೆ. ಸೊ ರೂಟ್ ಗ್ರೋತ್ ಕಡಿಮೆ ಆಗಿರ್ತದೆ, ಬೇರೆ ಕೂಡ ಕೊಳೆತಂಗಿರ್ತದೆ ಮಳೆ ಹೊಡೆತಕ್ಕೆ. ಸೊ ಅಂತಲ್ಲಿ ಜಾಸ್ತಿ ಈ ಹಳದಿ ಎಲೆ ರೋಗ ಇದೆ. ಒಟ್ಟಾರೆ ಗಿಡದ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ನ್ಯೂಟ್ರಿಷನ್ ಅಷ್ಟೊಂದು ಅಬ್ಸರ್ವ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಬೇರುಗಳೆಲ್ಲ ಕೊರತೋಗಿರ್ತದೆ. ಅಂತಹ ಜಾಗದಲ್ಲಿ ಜಾಸ್ತಿ ಇದೆ. ಬೇರು ಕೊಳೆಯೋದಕ್ಕೆ ಮಳೆ ಹೊಡೆತಾನೆ ಹೆಚ್ಚು ಅಂತೀರಾ, ಯಾವುದೇ ನಿರ್ದಿಷ್ಟ ಇಲ್ಲ? ಅಡಿಕೆಯಿಂದ ಅದು ಬೇರು ಕೊಳೆ ಬಂದಿರೋದು ಎಲ್ಲಿ ವೀಕ್ ಆಗಿದೆಯೋ ಗಿಡ ಅದಕ್ಕೆ ಜಾಸ್ತಿ ಒಂದು ಅದು ಯಾವುದೇ ಒಂದು ರೋಗಾಣು ಸ್ಪೆಸಿಫಿಕ್ ಆಗಿ ಅದಕ್ಕೆ ಮಾಡಿ ಬಂದಿರೋದು ಅಂತಲ್ಲ. ಜನರಲ್ ಇರ್ತಕ್ಕಂಥ ಫಂಗಸ್ಗಳ ಇದು ಮಾಡಿ ಟ್ರೈ ಮಾಡ್ತದೆ. ಸೆಕೆಂಡರಿ ಇನ್ಫೆಕ್ಷನ್ ಅದು ಫೀಡಿಂಗ್ ರೂಟ್ಸ್ ಇರ್ತದಲ್ಲ, ನಾವು ನೋಡ್ತೇವೆ ಎಲ್ಲಿ ನಾವು ಫೀಡಿಂಗ್ ರೂಟ್ಸ್ ಅಂತ ರೂಟ್ ಹೇರ್ಸ್ ಅಂತ ಹೇಳ್ತೇವೆ, ಅದು ಅದು ಡ್ರಾಟ್ ಆಗ್ತಾ ಬರ್ತದೆ. ಹಳದಿಯಲ್ಲಿ ವಿಪರೀತ ಮಳೆ ಇದ್ದಲ್ಲಿ ಕೊಳೆತದೆ, ಆಮೇಲೆ ಹಳದಿ ಆಗ್ತಾ ಬರ್ತದೆ ಗಿಡ ನ್ಯೂಟ್ರಿಷನ್ ಇರೋದ್ರಿಂದ. ಸೊ ಆ ಪರಿಸ್ಥಿತಿ ಇದ್ದಲ್ಲಿ ಈ ಫೈಟೋಪ್ಲಾಸ್ಮಾ ಅಲ್ಲಿ ನ್ಯೂಟ್ರಿಷನ್ಗಳನ್ನು ಕೂಡ ನಮ್ಮಲ್ಲಿ ಸಾಯಿಲ್ ಸೈಂಟಿಸ್ಟ್ ಬೇರುಹುಳ ಬಂದಲ್ಲಿ ಮತ್ತೆ ಅದಕ್ಕೂ ಇದಕ್ಕೂ ಏನು ರಿಲೇಷನ್ ಇತ್ತಾ? ಈಗ ನೋಡಿ, ಬೇರುಹುಳ ಬಂದಲ್ಲಿ ಕೂಡ ಫೈಟೋಪ್ಲಾಸ್ಮಾ ಇರ್ಬೋದು, ಆದರೆ ಫೈಟೋಪ್ಲಾಸ್ಮಾ ಇದ್ದಲ್ಲೆಲ್ಲ ಬೇರುಹುಳ ಇದ್ದೇ ಬಿಡ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಥವಾ ಬೇರುಹುಳ ಇದ್ದಲ್ಲೆಲ್ಲ ಫೈಟೋಪ್ಲಾಸ್ಮಾನೇ ಇರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಈಗ ನಮ್ಮಲ್ಲಿ ಬೇರೆ ನಾನ್ ಟ್ರೆಡಿಷನಲ್ ಸಿರ್ಸಿ ಎಲ್ಲ ಏರಿಯಾದಲ್ಲೂ ಇದೆ, ಬೇರುಹುಳ ಭಾಳ ಕಡೆ ಇದೆ ನಾನ್ ಟ್ರೆಡಿಷನಲ್. ಆದರೆ ಅದು YLD ಇಂದ ಹಳದಿ ಆಗೋದಿಲ್ಲ. ಆ ಹಳದಿ ಆಗುವಂಥದ್ದು ಬೇರುಳದಿಂದ ಕೂಡ ಹಳದಿ ಆಗ್ತದೆ ಚಂಡೆಗಳು, ಆದರೆ ಅದು LD ಇಂದಲ್ಲ, ಅದು ಬೇರು ಡ್ಯಾಮೇಜ್ ಆಗಿ ಹಳದಿ ಆಗ್ತದೆ. ಅದನ್ನು ನೀವು ನೋಡ್ಬೋದು, ಆ ಹಳದಿ ಆಗಿರತಕ್ಕ ಪ್ಯಾಟರ್ನ್ಗಳನ್ನು ಕೂಡ ನೀವು ನೋಡ್ಬೋದು. ಹಳದಿ ಎಲೆ ರೋಗದಲ್ಲಿ ಒಂದು ರೀತಿಯ ಗ್ರೀನ್ ಮತ್ತೆ ಇದು ಬ್ಯಾಂಡ್ ಟೈಪ್ ಬರ್ತದೆ, ಶೈನಿಂಗ್ ಪಕ್ಕ ಆ ರೀತಿ ಹೊಳುತ್ತದೆ. ಇದರೊಳಗೆ ಜನರಲ್ ಯೆಲ್ಲೋಯಿಂಗ್ ಬರ್ತದೆ, ಬೇರುಳದಲ್ಲಿ ಲೋವರ್ ಯೆಲ್ಲೋಯಿಂಗ್ ಬರ್ತದೆ. ಇದರೊಳಗೆ ಒಂದು ರೀತಿ ಪಟ್ಟೆ ಇದು ಬರ್ತದೆ, ಗ್ರೀನ್ ಬ್ಯಾಂಡ್ಗಳು ಬರ್ತದೆ, ಸುತ್ತಲೂ ಶೈನಿಂಗ್ ಯೆಲ್ಲೋ ಆಗ್ತದೆ. ಸೊ ಆ ರೀತಿಯ ಸಿಂಪ್ಟಮ್ಸ್ಗಳಿದ್ದಾವೆ, ಎಲ್ಲಿ ರೈತರು ಮಾಡಿದರೆ ಗೊತ್ತಾಗುತ್ತೆ. ಸೊ ಆ ರೀತಿಯ ಹಳದಿ ಎಲೆ ರೋಗ ಎಲ್ಲಿ ಬಂದಿರ್ತದೆ ಅಲ್ಲೂ ಕೂಡ ಹಳದಿ ಎಲೆ ರೋಗ ಇರತಕ್ಕಂಥ ಜಾಗದಲ್ಲಿ ಬೇರುಹುಳುಗಳು ಇರ್ಬೋದು. ಬೇರುಹುಳುಗಳಿಂದ ಡ್ಯಾಮೇಜ್ ಮತ್ತು ಜಾಸ್ತಿ ಆಗುತ್ತೆ, ಎರಡು ಕಂಬೈನ್ ಆಗಿ. ಈಗ ಒಟ್ಟಾರೆ ಆ ಭಾಗದಲ್ಲಿ ಮಣ್ಣಿನ ಪರಿಸ್ಥಿತಿ ಏನಾದ್ರು ಸಮಸ್ಯೆ, ಈಗ ಬೇರೆ ನೀವು ಹೇಳಿದ್ರಿ, ಈ ಪೋಷಕಾಂಶಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ನೋಡಿದ್ರೆ? ಪೋಷಕಾಂಶಗಳ ಸಮಸ್ಯೆ ಇದ್ದೇ ಇದೆ. ಪೋಷಕಾಂಶಗಳದ್ದ ಲೀಚಿಂಗ್ ಔಟ್ ಸಮಸ್ಯೆ ಇದೆ, ಪೊಟ್ಯಾಷಿಯಂ ಕಡಿಮೆ ಇದೆ ಭಾಳಷ್ಟು ಇದರೊಳಗೆ. ಹಾಗಾಗಿ ಅದನ್ನೆಲ್ಲವನ್ನು ನಮ್ಮಲ್ಲಿ ಸಾಯಿಲ್ ಸೈಂಟಿಸ್ಟ್ ಮಾಡಿ ಅದನ್ನು ಟ್ರೈ ಮಾಡಿದ್ದಾರೆ. ಎಲ್ಲವನ್ನು ಕರೆಕ್ಟಾಗಿ ನಾವು ರೆಗ್ಯುಲರ್ ಇಂಟರ್ವಲ್ ಫರ್ಟಿಲೈಸರನ್ನು ಕೊಟ್ಟು, ಆಮೇಲೆ ಮಲ್ಚಿಂಗ್ ಈಗ ಹೊತ್ತಿತ್ತರಾಗಿ ಎಲ್ಲ ಅದನ್ನು ಮಾಡಿದ್ರು. ಮುಚ್ಚಿಗೆಯನ್ನು ಮಾಡಿ ಸರಿಯಾಗಿ ಲೀಚ್ ಔಟ್ ಆಗದಂಗೆ ಪ್ಲಾಸ್ಟಿಕ್ ಮುಚ್ಚಿಗೆಯನ್ನು ಮಾಡಿದ್ದಾರೆ. ಪಾಲಿಥೀನ್ ಅನ್ನು ಮಾಡಿ ಟ್ರಯಲ್ ಮಾಡಿದ್ದಾರೆ ಈಗ 4-5 ಇಯರ್ಸಲ್ಲಿ. ಅದನ್ನು ಮಾಡಿ ನಾವು ಅಟ್ಲೀಸ್ಟು ಇದನ್ನು ಇಳುವರಿಯನ್ನು ಕಡಿಮೆ ಆಗದಂಗೆ ನೋಡ್ಕೋಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಈ ರೋಗ ಇದೆಯಲ್ಲ ಹಳದಿ ಎಲೆ ರೋಗ ಅಲ್ಲಿ ಫೈಟೋಪ್ಲಾಸ್ಮಾ ನೋಡಿದ ಪ್ರಕಾರ ಇದು ಕೆಲವೊಂದು ವರ್ಷಗಳಲ್ಲಿ ಸ್ಲೋಲಿ ಫಸ್ಟ್ ಇಯರ್ ಬಂದಾಗ ನಿಮಗೆ ಅವರಿಗೆ ಏನಾಗೋದಿಲ್ಲ ರೈತರು. 2ನೇ ವರ್ಷದ ಬಂದಾಗ ಸ್ವಲ್ಪ ಜಾಸ್ತಿ ಆಗ್ತದೆ, 3ನೇ ವರ್ಷ ಮತ್ತೆ ಹಾಗೆ 2-3 ವರ್ಷ ಆದಮೇಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಒಂದೇ ಸಲ ಕಂಪ್ಲೀಟ್ ಇಳುವರಿ ಒಂದೇ ವರ್ಷದಲ್ಲಿ ಕಡಿಮೆ ಆಗೋದಿಲ್ಲ, ಸ್ಲೋಲಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ತೋಟದಲ್ಲಿ ಹಾಗೆ ನೀವು ಹಳದಿ ಎಲೆ ರೋಗ ಬಂದಿದೆ, ನಾನು ಏನು ಮಾಡಿದ್ರು ಉಪಯೋಗ ಇಲ್ಲ, ಇನ್ನು ಹೋಯ್ತು ಅಂತೇಳಿ ಏನು ಅವರು ನ್ಯೂಟ್ರಿಷನ್ ಬಗ್ಗೆ ಕೇರ್ ಮಾಡದೆ ಹೋದರೆ ಮತ್ತು ಜಲ್ದಿ ಆಗ್ತದೆ ಮತ್ತು ಜಾಸ್ತಿ ಸ್ಪ್ರೆಡ್ ಆಗ್ತದೆ. ಇದರಲ್ಲಿ ಗಿಡ ಸಾಯೋದಿಲ್ಲ, ಹಳದಿ ಆಗುತ್ತೆ ಅಷ್ಟೇ, ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಒಮ್ಮೆ ವೀಕ್ ಆಗ್ತಾ ಹೋಗುತ್ತೆ ಪ್ಲಾಂಟು,
ಅದರೊಳಗೆ ಬೇರೆ ಬೇರೆ ಈಗ ಸಸೆಪ್ಟಬಲ್ ಆಗ್ತದೆ, ಅಡಿಕೆ ಕಾಯಿ ಸಣ್ಣದಾಗ್ತದೆ, ಬಿರುತ್ತಾ ಇರ್ತದೆ ಜಾಸ್ತಿ, ಆ ಟೈಪ್ ಸಿಂಪ್ಟಮ್ಸ್ಗಳು. ಮರನು ಸೈಜ್ ಸಣ್ಣ ಆಗ್ಬೋದು, ಮರ ಸಣ್ಣ ಮರ ಸಣ್ಣ ಆಗೋದೆ, ಚಂಡೆಗಳು ಸಣ್ಣ ಆಗ್ತವೆ, ದೊಡ್ಡದಾಗಿ ಆಗೋದಿಲ್ಲ. ಆಮೇಲೆ ಅಡಿಕೆಗಳ ಗಾತ್ರಗಳು ಸಣ್ಣದಾಗ್ಬಿಡ್ತವೆ. ಒಳಗಡೆ ನೀವು ನೋಡಿದ್ರೆ ಒಳಗಡೆದು ಬೆಳೆದೇ ಇರೋದಿಲ್ಲ, ಒಂದು ರೀತಿ ಕಪ್ಪಾಗಿ ರಾಟ್ ಆಗಿಬಿಡ್ತದೆ ಕರ್ನಲ್ಗಳು, ಸಣ್ಣ ಆ ಟೈಪ್ ಆಗಿ ಎಲ್ಲ ಆಗುತ್ತೆ ಅದು. ಸೊ ಅದಕ್ಕೆ ಸಿಂಪ್ಟಮ್ಸ್ಗಳನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಬರ್ತದೆ ಅನ್ನತಕ್ಕಂಥದ್ದು ಎಲ್ಲದನ್ನ ಲಕ್ಷಣಗಳು, ಹಳದಿ ಎಲ್ಲ ರೋಗಕ್ಕೆ ಹೇಗೆ ಬರ್ತದೆ, ಉಳಿದಿದ್ದ ರೋಗ ಬೇರುಳ ರೋಗದಲ್ಲಿ ಹೇಗೆ ಬರ್ತದೆ ಅನ್ನೋದನ್ನು ಕೂಡ ಸ್ಟಡಿ ಆಗಿದೆ. ಅದ್ರ ಬಗ್ಗೆ ಎಲ್ಲ ರಿಪೋರ್ಟ್ಗಳಿದ್ದಾವೆ. ಆದರೆ ನಾನು ಹೇಳಿದಾಗೆ ಯಾವುದೇ ರೀತಿಯ ಡೈರೆಕ್ಟ್ ಕ್ಯೂರ್ ಮಾಡಲಿಕ್ಕೆ ಕಷ್ಟ ಇಲ್ಲ, ಆದರೆ ನಾವು ಅದನ್ನು ಮ್ಯಾನೇಜ್ ಮಾಡಿ, ಪರಿಹಾರ ಇಲ್ಲ, ನೇರ ಪರಿಹಾರ ಆದರೆ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ಫೈಟೋಪ್ಲಾಸ್ಮಾಕ್ಕೆ ಯಾವುದೇ ನೇರ ಕೆಮಿಕಲ್ ಸಿಂಪಡಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಯಾವುದೇ ಇದರೊಳಗೆ ಇನ್ನು ಫೈಟೋಪ್ಲಾಸ್ಮಕ್ಕೆ ಡೈರೆಕ್ಟ್ ಕ್ಯೂರ್ ವೈರಸ್ಸಿಗಿದ್ದಾಗೆ ಅದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡಲಿಕ್ಕೆ. ಫಂಜಿಸೈಡ್ ವೈರಿಸೈಡ್ ಇದ್ದಾಗೆ ಫೈಟೋಪ್ಲಾಸ್ಮಾ ಸೈಡಲ್ಲಿ ಆ ರೀತಿಯಾಗಿ ಮಾಡೋದಿಲ್ಲ, ಯಾವುದೇ ಕೆಮಿಕಲ್ಗಳು ಮಾಡೋದಿಲ್ಲ. ಯಾವುದೇ ಫಂಗಿಸೈಡ್ ಬ್ಯಾಕ್ಟೀರಿಯಾ ಸೈಡ್ಗಳು ಅದ್ರ ಮೇಲೆ ವರ್ಕ್ ಆಗೋದಿಲ್ಲ, ಇದು ವರ್ಕ್ ಆಗೋದಿಲ್ಲ, ಅದಕ್ಕೆ ವರ್ಕ್ ಆಗೋದಿಲ್ಲ, ಅದಕ್ಕೆ ಫೈಟೋಪ್ಲಾಸ್ಮಾಕ್ಕೆ ವರ್ಕ್ ಆಗೋದಿಲ್ಲ. ಇದು ಉಳಿದ ಕಡೆ ಕೂಡ ಇದಕ್ಕೆ ರೋಗಿಂಗ್ ಮಾಡ್ತಾರೆ, ವೈರಸ್ ಮಾಡಿದಾಗೆ ಕಿತ್ತೆಸಿರಿ ಅಂತೇಳಿ ಅಷ್ಟೇ. ಇನ್ನುವರೆಗೆ ಯಾವುದಕ್ಕೆ ಬಂದಿಲ್ಲ. ಈಗ ಮಾಲಿಕ್ಯುಲರ್ ವರ್ಕಲ್ಲಿ ಅದನ್ನು ಡೀಪರ್ ಮಾಡಿ ಯಾಕೆ ಹೀಗೆ ವೈರಸ್ ಎಲ್ಲ ಟ್ರಾನ್ಸ್ಜೆನಿಕ್ ಮಾಡ್ತಾ ಇದ್ದೀವಿ, ಬೇರೆ ವೈರಸ್ಸು, ಕೋಟ್ ಪ್ರೋಟೀನ್ ಹಾಗೆ ಇದ್ರ ಟೈಪಿಂದ ಸ್ಟಡಿ ಮಾಡಿದರೆ ಇನ್ನೂ ಬರ್ಬೋದು. ಆದರೆ ಫೈಟೋಪ್ಲಾಸ್ಮಾದಲ್ಲಿ ಆ ಟೈಪ್ ಇನ್ನೂ ಬಂದಿಲ್ಲ, ಇಲ್ಲಕ್ಕಿಲ್ಲ. ಅದ್ರ ಬಗ್ಗೆ ಮೇಲ್ನೋಟಕ್ಕೆ ಹಳದಿ ಎಲೆ ರೋಗ ಎಷ್ಟು ಪ್ರಾರಂಭದಲ್ಲಿದೆ ಅಂತಾದರೆ ಅದು ಏನೋ ಸ್ಯಾಂಪಲ್ ನಿಮ್ಗೆ ಕೊಟ್ಟರೆ ನೀವು ಚೆಕ್ ಮಾಡ್ಬೋದಾ? ಮಾಡ್ತಾರೆ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. PCR ಟೆಸ್ಟನ್ನು ಮಾಡಿ ಅದನ್ನು. ಆದರೆ ಅದೇ PCR ಟೆಸ್ಟ್ನಲ್ಲಿ ಕೆಲವೊಮ್ಮೆ ಇನ್ನೂ ಬಹಳಷ್ಟು ಸ್ಟ್ಯಾಂಡರ್ಡೈಸೇಷನ್ ಆಗಬೇಕು ಇನ್ನು. ಯಾಕೆಂತಂದರೆ ಅದು ಈಗ PCR ಇದ್ದಾಗೆ ಅದಕ್ಕೆ ಕೂಡ ನಾವು ಕೇಳ್ತಾ ಇದ್ದೇವೆ ಫಂಡನ್ನು ಅರೆಕನಟ್ಟಿಗೆ ರಿಸರ್ಚಿಗೆ ಜಾಸ್ತಿ ಕೊಡಬೇಕು. ಮೋಸ್ಟ್ ಬೇಸಿಕ್ ರಿಸರ್ಚನ್ನು ಜಾಸ್ತಿ ಮಾಡ್ಕೋಬೇಕು ಅದಕ್ಕೆ ಅಂತ ಹೇಳ್ತಾ ಇದ್ದೇವೆ. ಅದನ್ನು ಮಾಡಬೇಕು. ಅದನ್ನು ಮಾಡಿ ಅದನ್ನು ಡಿಟೆಕ್ಷನನ್ನು ನೀವು ಹೇಳಿದಾಗ ಎಲ್ಲಿ ಹಳದಿ ಆಗಿದೆಯೋ ಅದನ್ನು ಇಮಿಡಿಯೇಟ್ ಆಗಿ ನಮಗೆ ಟೆಸ್ಟ್ ಮಾಡಲಿಕ್ಕೆ ಬರಬೇಕು. ಈಗ ಇವರು ಆಂಟಿಜೆನ್ ಟೆಸ್ಟ್ ಮಾಡಿದೆ ಅಂದರೆ ಆವಾಗ ನಾವು ಅಟ್ಲೀಸ್ಟ್ ಅದನ್ನು ಎಲ್ಲಿ ಒಂದು ಮರಕ್ಕೆ ಬಂದರೆ ಆಗಿದ್ದಾಗೆ ಅದನ್ನು ಕಿತ್ತೆಸೋದು, ಬೇರೆ ಕಡೆ ಅಲ್ಲಿ ಆ ಗಾರ್ಡನಿಗೆ ಹಬ್ಬದೋದಾಗಿ ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು. ಈಗ ಆಯಿತು ಸರ್, ಈಗ ನನಗೆ ಪ್ರಾರಂಭದಲ್ಲೇ ಫಸ್ಟಿಗೆ ಗೊತ್ತಾಯಿತು. ಈಗ ತೀರಾ ಹಂತ ದಾಟಿದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಹೋಯಿತು. ಪ್ರಾರಂಭದಲ್ಲೇ ನನಗೆ ಗೊತ್ತಾಯಿತು, ನಿಮ್ಮದು PCR ಟೆಸ್ಟ್ನಲ್ಲಿ ಯಾವುದೆಲ್ಲ ಗೊತ್ತಾಯಿತು. ನಾನು ಹೇಗೆ ನಿರ್ವಹಣೆ ಮಾಡ್ಬೋದು, ಅಟ್ಲೀಸ್ಟ್ ಆ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡ್ಬೋದು? ನಾವು ಹೇಳೋದಂತಂದ್ರೆ ಈಗ ಹೇಳ್ತಾ ಇರೋದು, ನಿಮ್ಮ ಗಾರ್ಡನಲ್ಲಿ ಕಡಿಮೆ ಇದ್ರೆ 1%, 5%ಗಿಂತ ಕಡಿಮೆ ಹಳದಿ ಎಲೆ ರೋಗದ ಬಾಧಿತ ಗಿಡಗಳಿದ್ದಲ್ಲಿ ನೀವು ಆದಷ್ಟು, ಅಥವಾ ಓಲ್ಡ್ ಗಿಡಗಳಾಗಿದ್ದಲ್ಲಿ ಅದನ್ನು ಇಮಿಡಿಯೇಟ್ ರಿಮೂವ್ ಮಾಡಿ ಕಿತ್ತುಬಿಡಿ, ಬೇರೆ ಇದನ್ನು ಮಾಡ್ಬೋದು. ಅದನ್ನು ಮತ್ತೆ ಅಂಡರ್ ಪ್ಲಾಂಟ್ ಮಾಡಲಿಕ್ಕೆ ಹೋಗಬೇಡಿ ಅದೇ ಗಾರ್ಡನಲ್ಲಿ, ಅದೇ ಇದರಲ್ಲಿ ಮತ್ತೆ ಮಾಡಬೇಡಿ. ಆಮೇಲೆ ಇದು ಒಮ್ಮೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ನಿಗ್ಲೆಕ್ಟ್ ಮಾಡಿಕೊಂಡು, ಅಲ್ಲ ನೀವು ಆ ಗಿಡ ತೆಗೆದು ಜಾಗದಲ್ಲಿ ಬೇಡ ಅಂತನೋ ಅಥವಾ ಎಲ್ಲೂ ಬೇಡ ಅಂತನೋ ಆ ತೋಟದಲ್ಲಿ? ಅಲ್ಲ, ಆ ತೋಟದಲ್ಲಿ ಹಾಕಿ. ಬಟ್ ಏನು ಮಾಡ್ತಾರೆ, ಈಗ ಏನು ಮಾಡಿದೆ, ನನಗೆ ತೋಟದಲ್ಲಿ ಹಳದಿ ಎಲೆ ರೋಗ ಬಂದಿದೆ ಅಂತಂದರೆ ರೈತರು ಏನು ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಮತ್ತೊಂದು ನೆಡ್ತಾ ಹೋಗ್ತಾರೆ, ಹಳದಿ ಎಲೆ ಬಂದ್ಬಿಡ್ತು ಮತ್ತೊಂದು ಬಿಡ್ತೀನಿ ಅಂತೇಳಿ. ಸೊ ಅದರೊಳಗಡೆ ನೆಟ್ಟರೆ ಆ ಗಿಡವನ್ನು ಹಾಗೆ ಇಟ್ಕೊಂಡು ಇಲ್ಲಿ ಕೆಳಗಡೆ ನೆಟ್ಟಿದ್ದಕ್ಕೆ ಮತ್ತೆ ಬಂದ್ಬಿಡ್ತದೆ, ನೋಡಿದ್ದಾರೆ ಅವರು, ಅದಕ್ಕೆ ಮತ್ತೆ ರೋಗ ಬಂದ್ಬಿಡ್ತದೆ. ಸೊ ಅದಕ್ಕೆ ಆದಷ್ಟು ಅದನ್ನು ತೆಗೆದು ಕಂಪ್ಲೀಟ್ ಜಾಗವನ್ನು ಕಿತ್ತು ಖಾಲಿ ಮಾಡಿ ಆಮೇಲೆ ಅಲ್ಲಿ ಮತ್ತೆ ನೆಡಕ್ಕೆ ಹೋಗಬೇಡಿ, ಬೇರೆ ಕಡೆ ನೆಡಿ. ಆಮೇಲೆ ಒಂದು ಸ್ವಲ್ಪ ಇದು ಮಾಡಿಕೊಂಡ್ರೆ ಕಡಿಮೆ ಮಾಡ್ಕೋಬೋದು. ಅದು ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಮಾಡ್ಬೋದು ರೋಗಿಂಗ್. ಈಗ ಎಲ್ಲ ಕಡೆ ಬಂದಾಗ ನಿಮಗೊಂದು 50% ಗಿಡಗಳಲ್ಲಿ ಹಳದಿ ಕಾಣ್ತಾ ಇದೆ, ಆಲ್ರೆಡಿ ಇದೆ. ನಾವು ಎಲ್ಲ 50% ಗಿಡಗಳನ್ನು ಕಿತ್ತೆಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಹೇಳೋದು ಅಂತಂದರೆ, ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ, ಇಳುವರಿಯನ್ನು ಅಟ್ಲೀಸ್ಟ್. ಯಾಕೆಂದರೆ ಇಮಿಡಿಯೇಟ್ಲಿ ಸಾಯಿಸೋದಿಲ್ಲ ಇದು. ಸೊ ನಿಮಗೆ ಇಮಿಡಿಯೇಟ್ಲಿ ಇಳುವರಿ ಬೇಕು. ಈಗ ಏನು ಮ್ಯಾನೇಜ್ಮೆಂಟ್ ಅಂದ್ರೆ ಏನೇನು ಮಾಡಬೇಕು? ಮ್ಯಾನೇಜ್ಮೆಂಟ್ ಅಂದರೆ ರೆಕಮೆಂಡೆಡ್ ಸಾಯಿಲ್ ಟೆಸ್ಟ್ ಬೇಸ್ಡ್ ನ್ಯೂಟ್ರಿಯೆಂಟ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ, ನಿಮ್ಮ ಗಾರ್ಡನಲ್ಲಿ ಯಾವ ಟೈಪ್ ಇದೆ ಅದ್ರ ತಕ್ಕಂತೆ ನಮ್ಮಲ್ಲಿ ನ್ಯೂಟ್ರಿಷನ್ ಇದನ್ನ ಹೇಳ್ತಾರೆ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನಿಮ್ಮಲ್ಲಿ ಇದಾಗ್ತಾ ಹೋಗ್ತಾ ಇದ್ರಿ, ಲೀಚ್ ಔಟ್ ಆಗ್ತಾ ಅಲ್ಲಿ, ಅದಕ್ಕೆ ಮಲ್ಚಿಂಗ್ ಅನ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ ನಮ್ಮಲ್ಲಿ, ಆ ಟೈಪ್ ಮುಚ್ಚಿಗೆ ಮಾಡ್ಕೊಳ್ಬೇಕು. ಪ್ಲಾಸ್ಟಿಕ್ ಇನ್ಸೆಕ್ಟ್ ಅನ್ನ ಸ್ಪ್ರೆಡ್ ಮಾಡ್ತದಲ್ಲ, ಅದನ್ನು ನೋಡಿದ್ದಾರೆ. ಅದನ್ನು ಸ್ಪ್ರೆಡ್ ಕಂಟ್ರೋಲ್ ಮಾಡಿ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ನಾವು ನೋಡ್ತಾ ಇದ್ವಿ ಉಳಿದಿದ್ದ ಕಡೆಯಲ್ಲಿ ನಾವು ವೈರಸ್ ಸ್ಪ್ರೆಡ್ ಮಾಡ್ತದೆ ಇನ್ಸೆಕ್ಟ್ ಅಂತಂದ್ರೆ, ಆ ಇನ್ಸೆಕ್ಟ್ ವೆಕ್ಟರಿಗೆ ಸ್ಪ್ರೇ ಮಾಡ್ತೀವಿ, ಅದರಿಂದ ಕಡಿಮೆ ಆಗ್ಬೋದು. ಸೊಳ್ಳೆಯನ್ನು ಹಾಕ್ತೀವಿ. ಹಾಗೆ ಅದರೊಳಗೆ ಹಾಗೆ ಮಾಡೋದ್ರಿಂದ ಕಂಟ್ರೋಲ್ ಮಾಡೋದು ಕಷ್ಟ. ಯಾಕೆಂತಂದ್ರೆ ಇದು ಒಮ್ಮೆ ಚುಚ್ಚಿತು ಅಂತಂದರೆ ಆ ಲೀಫ್ ಹಾಪರು, ಅದರೊಳಗೆ ಲೀಫಲ್ಲಿ ಭಾಳಷ್ಟು ದಿನದ ಸಿಂಪ್ಟಮ್, ಲೀಫ್ ಹಾಪರ್, ಪ್ಲಾಂಟ್ ಹಾಪರ್ ಅದರ ಒಂದು ಇದು ಬರ್ತದೆ, ಪ್ರೊಟಿಸ್ಟಾ ಮೊಯಿಸ್ಟಾ ಅಂತ ಹೇಳಿ ಪ್ಲಾಂಟ್ ಹಾಪರ್, ಅದು ಟ್ರಾಟ್ ಮಾಡೋದು. ಸೊ ಆ ಹಾಪರಿಂದ ಜಿಗಿ ನೊಣ ಅದರಿಂದ ಆಗುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅದರಿಂದ ಬೇರೆ ತೋಟದಲ್ಲಿ ಇದ್ದಲ್ಲೆಲ್ಲ ಬಂದು ಕಾಣಿಸ್ತಾ ಇಲ್ಲ. ಈಗ ಭಾಳ ತೋಟದಲ್ಲೂ ಆ ಜಿಗಿ ನೊಣ ಇರ್ತದೆ, ಅದರಲ್ಲಿ ಹಳದಿ ರೋಗ ಇರೋದಿಲ್ಲ, ಎಲ್ಲ ಬರ್ತದೆ. ಸೊ ಅದನ್ನು ಎಷ್ಟು % ಅದು ಟ್ರಾನ್ಸ್ಮಿಷನ್ ಮಾಡಿದೆ, ಅದರಿಂದ
ಹೆಚ್ಚಾಗ್ತಾ ಹೋಗ್ತದೆ. ಸೊ ಆದಷ್ಟು ನಾವು ಹೇಳೋದು ಓವರಾಲ್ ಹೆಲ್ತನ್ನು ನೀವು ಮೇಂಟೈನ್ ಮಾಡಿದರೆ ಹಳದಿ ರೋಗ ಇದ್ರೂ ಕೂಡ ಹಳದಿ ಕಂಪ್ಲೀಟ್ ಗ್ರೀನ್ ಆಗಿರಲಿಕ್ಕಿಲ್ಲ, ಆದರೆ ನಿಮಗೆ ಇಳುವರಿ ಎಕನಾಮಿಕ್ ಲೆವೆಲ್ ಈಲ್ಡನ್ನು ತಗೋತಾ ಇರ್ಬೋದು. ಸಾವಯವ ಕೃಷಿ ಮಾಡಿದರೆ ಏನು ಪ್ರಯೋಜನ ಆಗ್ಬೋದಾ? ಸಾವಯವ ಕೃಷಿ ಅದನ್ನೇ ನಾನು ಬರೀ ಸಾವಯವ ಅಂತ ಹೇಳಿರೋದಿಲ್ಲ, ನಾನು ಹೇಳಿದಾಗೆ ಹೆಲ್ತ್ ಟೋಟಲ್ ಓವರಾಲ್ ಸಾಯಿಲ್ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಪ್ಲಾಂಟ್ ಆ್ಯಂಡ್ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್, ಸಮಗ್ರ ಸಾಯಿಲ್ ಹೆಲ್ತ್, ಡ್ರೈನೇಜು, ಎವ್ರಿಥಿಂಗ್, ಆರೋಗ್ಯ ನಿರ್ವಹಣೆ ಆ ಟೈಪ್ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅದನ್ನು ನೀವು ಅಂದರೆ ಡಿಟೀರಿಯೇಟ್ ಆಗೋದನ್ನು ಸುಮಾರು ವರ್ಷ ನೀವು ಮುಂದೂಡ್ಬೋದು ಭಾಳ ಸ್ಪ್ರೆಡ್ ಆಗೋದನ್ನು. ಇನ್ನೊಂದು ಅಂದರೆ ಈ ಥರ ಹಳದಿ ಎಲೆಗೆ ನಿರ್ದಿಷ್ಟವಾದ ಯಾವುದೇ ಪರಿಹಾರ ಇಲ್ಲದಕ್ಕೆ ಬೇರೆ ಬೆಳೆಗಳ ಪರ್ಯಾಯ ಬೆಳೆಗಳನ್ನು ನೋಡಿ ಅಂತ ಹೇಳಿದಕ್ಕಂಥದ್ದು ಈಗ ಆಲ್ರೆಡಿ ನಮ್ಮಲ್ಲೂ ಹೇಳ್ತಾ ಇದ್ದಾರೆ ಗೌರ್ಮೆಂಟ್. ಈಗ ಅಡಿಕೆ ತೋಟ ಮಾಡೋದಲ್ಲೆಲ್ಲ ಸಾಮಾನ್ಯವಾಗಿ ಕೆಲವರು ಬಹುಶಃ ಇದು ನಿಮ್ಮ ಅಗರ್ವುಡ್ ಎಲ್ಲ ಅದೇ ಕಾರಣಕ್ಕೆ ತಂದರು, ಆ ವಾತಾವರಣ ಚೆನ್ನಾಗಿ ಬರುತ್ತೆ ಇದಕ್ಕೆ ಶೃಂಗೇರಿ ಭಾಗದಲ್ಲಿ. ಈಗ ಇವನ್ ಜಾಯ್ಕಾಯಿ ಅಂತ ಬೆಳೆಗಳಿಗೆ ಹೋಗ್ಬೋದು, ಜಾಯ್ಕಾಯಿ ಅಂತ ಬೆಳೆಗೆ ಹೋಗ್ಬೋದು, ಬೇರೆ ಬೇರೆ ಫ್ರೂಟ್ಸ್ಗಳನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನು ನೋಡಿ ಸುಮಾರು ಕಡೆ ಎಲ್ಲ ರೆಕಮೆಂಡ್ ಮಾಡಿ ಜಾಯ್ಕಾಯಿ ಅಂತ ಏನಕ್ಕೆ ಸರ್ ಅಂದರೆ ಇದು ಭಾರಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಹಣ್ಣಿನ ಬೆಳೆಗಳು ಕಷ್ಟ ಕೆಲವು ಮತ್ತೆ ನೆರಳಿರ್ತದೆ. ಅಡಿಕೆ ತೋಟದಲ್ಲಿ ನೆರಳನ್ನು ಸಹಿಸಿಕೊಂಡು ಬರುವಂತ ಬೆಳೆಗಳು ಜಾಯ್ಕಾಯಿ ಒಳ್ಳೆದ ತಗೋಬಹುದು, ಬರಬಹುದು. ಈಗ ಈ ಹಳದಿ ಎಲೆ ರೋಗ ಬಂದ ಮರದ ಮೇಲೆ ಕಾಳುಮೆಣಸಿನ ಬಳ್ಳಿ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತಾ? ಅದಕ್ಕೂ ಏನು ಸಂಬಂಧ ಇಲ್ಲ. ಕಾಳುಮೆಣಸು ಇಲ್ಲ ಕಾಳುಮೆಣಸು ಇದ್ದ ಬಳ್ಳಿಗೆ ಹಳದಿ ಎಲೆ ರೋಗ ಬಂದಿದೆ ಹಾಗೇನಿಲ್ಲ, ಅಥವಾ ಹಳದಿ ಎಲೆ ಬಂದಿದ್ದಕ್ಕೆ ಕಾಳುಮೆಣಸು ಹಾಕಿದ್ದಕ್ಕೆ ಹಳದಿ ಎಲೆ ಬಂದಿದೆ ಅಂತ ಹೇಳ್ತಾರದು. ಹಳದಿ ಎಲೆ ಬಂದಿದೆ ನಂಗೆ ಗೊತ್ತು, ಅದಕ್ಕಿಂತ ಅಲ್ಟಿಮೇಟ್ ಪರಿಹಾರ ಅಂತೂ ಏನಿಲ್ಲ. ಅದ್ರ ಮೇಲೆ ನಾನು ಒಂದು ಉಪ ಬೆಳೆಯಾಗಿ ಕಾಳುಮೆಣಸನ್ನು ಚೆನ್ನಾಗಿ ಬೆಳೆಸ್ತೀನಿ, ಕಾಳುಮೆಣಸಿಗೆ ಏನು ತೊಂದರೆ ಆಗೋದಿಲ್ಲ. ಕಾಳುಮೆಣಸಿಗೆ ಅದರಿಂದ ಆ ಫೈಟೋಪ್ಲಾಸ್ಮಾದಿಂದ ಏನು ತೊಂದರೆ ಆಗೋದಿಲ್ಲ. ಅದು ಫೈಟೋಪ್ಲಾಸ್ಮಾ ಕಾಳುಮೆಣಸಿನಲ್ಲಿ ಬರುವುದಿಲ್ಲ, ಬಂದರೂ ಅದು ಈ ಫೈಟೋಪ್ಲಾಸ್ಮಾ ಅಲ್ಲ, ಇದರಿಂದ ಬರುವುದಿಲ್ಲ, ಟ್ರಾನ್ಸ್ಮಿಟ್ ಆಗಿ ಬರುವುದಿಲ್ಲ. ಆದರೆ ಅದೇ ಒಂದೇ ಅಂತಂದ್ರೆ ನೀವು ಅಡಿಕೆಯನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತಂದ್ರೆ ಅದು ಅಡಿಕೆ ಮರ ಜಲ್ದಿಯಾಗಿ ಹೋಯ್ತು ಅಂದ್ರೆ ನಿಮ್ಗೆ ಕಾಳುಮೆಣಸಿಲ್ಲ, ಅದು ಓಕೆ ಅಷ್ಟೇ, ಅದನ್ನು ನೋಡ್ಕೋಬೇಕು ಅಷ್ಟೇ. ಕೊನೆ ಪಕ್ಷ ನಿಮ್ಗೆ ಅಡಿಕೆಯಿಂದ ಇಳುವರಿ ಕಡಿಮೆ ಇದ್ರು ನಾನು ಕಷ್ಟಪಟ್ಟು ಅಡಿಕೆ ಮರವನ್ನು ಉಳಿಸ್ಕೋಬೇಕು, ಇಳುವರಿ ಬೇಡ ನಂಗೆ ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ. ಹೌದು, ಅದಕ್ಕೆ ನಾವು ಈಗ ಕೂಡ ಇವನ್ನು ಕೂಡ ನಮ್ಮ ಈ ಅಡಿಕೆ ಮಂಡಳಿ ಇದೆಯಲ್ಲ, ಈ ಅಡಿಕೆ ಇದೆಯಲ್ಲ DASD ಅಂತೇಳಿ, ಇದು ಸ್ಪೈಸಸ್ ಅಂಡ್ ಅರೆಕನಟ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಅದು ಕೂಡ ಇಂಟರ್ ಕ್ರಾಪಿಗೆ ಮಾತ್ರ ಕೊಡ್ತಾ ಇದೆ ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ. ಅವರಿಗೆ ಪೆಪ್ಪರು ಬೇರೆ ಯಾವುದೇ ಕ್ರಾಪ್ ಇದ್ರೆ ಅದನ್ನ ಜಾಸ್ತಿ ತಗೊಳ್ಳಿ, ಡೆಮಾನ್ಸ್ಟ್ರೇಷನ್ ಮಾಡಿ ಮಾಡಬಹುದು. ಜಾಯ್ಕಾಯಿ ಮಾಡಬಹುದು, ನೀವು ನೋಡಿದಂತೆ ಇನ್ಯಾವುದನ್ನ ಕೋಕೋ ಮಾಡಬಹುದು ಮಾಡಿ ಅದರಲ್ಲಿ ನಾವು ಅಡಿಕೆ ಅಷ್ಟೇ ಉತ್ಪನ್ನ ತಗೋಬಹುದು. ಕಾಫಿಗೆ ಹೋಗ್ಬೋದು, ಕಾಫಿ ಮಾಡ್ತಾ ಇದ್ದಾರೆ ಆಲ್ರೆಡಿ, ಕೆಲವರು ಕಾಫಿಯಲ್ಲಿ ಇಂಟರ್ ಕ್ರಾಪ್ ಮಾಡಿದ್ದಾರೆ, ಅಲ್ಲೂ ಪ್ರಾಬ್ಲಮ್ ಇದೆ. ಯಾಲಕ್ಕಿ ಮಾಡಬಹುದು. ಈ ಫೈಟೋಪ್ಲಾಸ್ಮಾ ಅಡಿಕೆ ಒಂದು ಬಿಟ್ಟು ಮತ್ತೆ ಇನ್ಯಾವುದಕ್ಕೂ ಬರ್ತಾ ಇಲ್ಲ, ಇದೇ ಫೈಟೋಪ್ಲಾಸ್ಮಾದಿಂದ ಬರ್ತಾ ಇದೆ. ಈ ತೆಂಗಲ್ಲಿದೆ, ಆದ್ರೆ ತೆಂಗಿಗೆ ಬರುವುದು ಫೈಟೋಪ್ಲಾಸ್ಮಾ, ಅದರೊಳಗೆ ಸೇಮ್ ಫೈಟೋಪ್ಲಾಸ್ಮಾ ಅಲ್ಲ, ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಇದಕ್ಕೆ ಒಂದು ರೋಗವನ್ನ ತೀರಾ ಕಡಿಮೆ ಪ್ರಮಾಣ ಬಂದ್ರೆ ಅದನ್ನು ಕಿತ್ತು ನಾಶಪಡಿಸಿ ಉಳಿದಿದ್ದನ್ನು ಒಂದು. ಎರಡನೇದು ಬಹಳ ಬಂದಿದೆ ಅಂತಾದ್ರೆ ಮಣ್ಣಿನ ಆರೋಗ್ಯವನ್ನ, ಗಿಡದ ಆರೋಗ್ಯವನ್ನ ಹೆಚ್ಚು ಗಟ್ಟಿ ಮಾಡಿ ಆ ಬೆಳೆ ಕಡಿಮೆ ಆಗುವುದನ್ನ ಮುಂದೂಡಬಹುದು. ಆಮೇಲೆ ಇನ್ನಿಲ್ಲ ಇದು ಯಾವತ್ತೋ ಒಂದಿನ ಹೋಯ್ತು ಅಂತರ ಬೆಳೆಯನ್ನ ಹಾಕಿ ಬೇರೆ ಬೆಳೆಗಳಿಗೆ ಮಾಡಿ ಅಡಿಕೆಯನ್ನು ಸುದ್ದಿ ಮಾಡೋದು. ಸೊ ಇದೊಂದೇ. ವೀಕ್ಷಕರೇ, ಇಷ್ಟೊತ್ತು ನಾವು ಶಿಲೀಂಧ್ರ ರೋಗಗಳ ಬಗ್ಗೆ ಹಲವಾರು ಇದು ಎರಡನೇ ಕಂತಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇದರಲ್ಲಿ ಏನಾಗುತ್ತೆ, ನಿಮಗೆ ಕಾರ್ಯಕ್ರಮ ಮಾಡೋದ್ರಲ್ಲಿ ನಮ್ಮ ಜ್ಞಾನ ಕೂಡ ಹೆಚ್ಚಾಗುತ್ತೆ. ಆಗ ನಾವು ಇಂಥವ್ರು ವಿಜ್ಞಾನಿಗಳು ಬಂದಾಗ ಸಾಕಷ್ಟು ವಿಷಯವನ್ನು ಕಲಿತೀವಿ. ಇನ್ನು ನೀವು ಏನೇ ಹಳದಿ ಎಲೆ ಬಗ್ಗೆ ಏನೇ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡೋಕ್ಕೆ ನಾಳೆಯಿಂದ ರೆಡಿ. ಏನಕ್ಕೆ ಅಂದರೆ ನಾವು ಅಫ್ಕೋರ್ಸ್ ನಮ್ಮ ಕರ್ತವ್ಯನೇ ಅದು, ಇವರಿಂದ ಕಲಿತ್ಕೊಂಡು ನಿಮಗೆ ಜ್ಞಾನವನ್ನು ಪ್ರಸಾರ ಮಾಡೋದು ನಮ್ಮ ಕರ್ತವ್ಯ. ಆದರೆ ಭಾಳ ಮಹತ್ವದ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇದು ನಾವು ಅಷ್ಟು ಸುಲಭದಲ್ಲ, ನಾವು ಹಲವಾರು ರೋಗಗಳನ್ನು ಚರ್ಚೆ ಮಾಡಿದ್ವಿ. ಇನ್ನೊಂದು ಭಾಳ ಮಹತ್ವದ ಒಂದು ರೋಗ ಬಾಕಿ ಉಳಿಸ್ಕೊಂಡಿದ್ದೀವಿ. ಈ ಕಂತಿನಲ್ಲಿ ಕೂಡ ನಮಗೆ ಚರ್ಚೆ ಮಾಡೋಕ್ಕಾಗಲಿಲ್ಲ ಸಮಯಾಭಾವದಿಂದ. ಅದು ಅಡಿಕೆಯ ಅಣಬೆ ರೋಗ. ಇದು ಭಾಳ ಮಹತ್ವದಿದೆ ಮತ್ತು ಬಯಲುಸೀಮೆಯಲ್ಲಿ ಸಾಕಷ್ಟು ಬರ್ತಾ ಇದೆ. ಇದನ್ನು ಡಾಕ್ಟರ್ ವಿನಾಯಕ್ ಅವ್ರ ಜೊತೆಗೆ ಮುಂದಿನ ಕಂತಿನಲ್ಲಿ ನಾವು ಚರ್ಚೆ ಮಾಡೋಣ. ಇಷ್ಟೊತ್ತು ನಮಗೆ ಹಲವಾರು ವಿಷಯವನ್ನು ಭಾಳ ವ್ಯವಸ್ಥಿತವಾಗಿ ಮತ್ತು ನಮಗೆ ಮನಮುಟ್ಟುವಂತೆ ನಮಗೆ ವಿವರಣೆ ಕೊಟ್ಟಂಥ ಡಾಕ್ಟರ್ ವಿನಾಯಕ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ.
ವೀಕ್ಷಕರೇ, ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ಅಣಬೆ ರೋಗದ ಬಗ್ಗೆ ನಾವು ಮುಂದಿನ ಕಂತಿನಲ್ಲಿ ಚರ್ಚೆ ಮಾಡೋಣ. ಈ ಕಾರ್ಯಕ್ರಮ ನೋಡಿದಂಥ ತಮಗೂ ಕೂಡ ಧನ್ಯವಾದಗಳು. ಮತ್ತು ಮುಂದಿನ ಜ್ಞಾನಿ ವಿಜ್ಞಾನಿ ಕಂತಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.